ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಮೊನ್ನೆಯ ದಿನ ನಾನು ಹಾಸನಕ್ಕೆ ಅಲ್ಲಿ ಇದೇ ರೀತಿಯ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿ ನನ್ನ ಸಹೋದರ ರೇವಣ್ಣ ಅವರಿಗೆ ಮನವಿಯನ್ನು ಮಾಡಿದೆ. ಹಾಸನಕ್ಕೆ ಹೋಗಬೇಕಾದ್ರೆ ನಾನು ಜಿಲ್ಲಾಧ್ಯಕ್ಷರಿಗೆ ದೂರವಾಣಿ ಕರೆ ಮುಖಾಂತರ ಮಾತನಾಡಿ ಇವತ್ತು ತಕ್ಷಣ ಒಂದು ಸಭೆಯನ್ನ ಮಂಡ್ಯದಲ್ಲೂ ಕರಿಬೇಕು ಅಂತಕ್ಕಂಥದ್ದನ್ನ ಅವರಿಗೆ ಸಲಹೆ ಕೊಟ್ಟೆ. ಏಕೆಂದರೆ ಚುನಾವಣೆಯ ಸಮೀಪ ಬರ್ತಾ ಇದ್ದೇವೆ. ಕಾರ್ಯಕರ್ತರಲ್ಲೂ ಒಂದು ರೀತಿಯ ಗೊಂದಲಗಳು. ನಮ್ಮ ನಾಯಕರುಗಳಿಗೆ ಏನಾಗಿದೆ, ಇವತ್ತು ನಮ್ಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ, ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಸರಿಯಾದ ರೀತಿಯ ಒಂದು ವಾತಾವರಣವನ್ನ ನಿರ್ಮಾಣ ಮಾಡ್ತಕ್ಕಂಥಲ್ಲಿ ನಿರ್ಲಕ್ಷ್ಯವನ್ನು ಏನು ಮಾಡ್ತಾ ಇದ್ದಾರೋ, ಈ ರೀತಿಯ ಭಾವನೆಗಳು ನಿಮ್ಮಲ್ಲಿ ಬಂದಿರತಕ್ಕಂಥದ್ದು ಸಹಜ. ಆ ಹಿನ್ನೆಲೆಯಲ್ಲಿ ನಿಖಿಲ್ ಅವರು ಹಲವಾರು ಬಾರಿ ಹೇಳಿದರು, ನಾನು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತಗಳ ಸಮಾವೇಶಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಂತಕ್ಕಂಥದ್ದು ನಾನು ಮಾಡಿ ಅಂತಕ್ಕಂಥದ್ದು ಹೇಳಿದ್ದೆ. ಆದರೆ ಆ ಕಾಲ ಕೂಡ ಬಂದಿರಲಿಲ್ಲ. ನಾನು ಮೊನ್ನೆ ದಿನ ಹೇಳಿದ ನಂತರ ಇವತ್ತು ಕೇವಲ ಒಂದೇ ದಿನದಲ್ಲಿ ಕೇವಲ ದೂರವಾಣಿ ಮುಖಾಂತರ ನಿಮ್ಮಗಳ ಗಮನ ಏನು ಕೊಟ್ಟಿದ್ದಾರೆ, ನಿಮ್ಮನ್ನು ಕರೆದಿದ್ದಾರೆ ಸಭೆಗೆ ಬರಲಿಕ್ಕೆ. ಬಹುಶಃ ಇವತ್ತು ನಡೀತಾ ಇರತಕ್ಕಂಥ ಈ ಸಭೆಯ ಇವತ್ತಿನ ಒಂದು ನಿಮ್ಮ ಉತ್ಸಾಹ, ನಿಮ್ಮಲ್ಲಿರ್ತಕ್ಕಂಥ ಈ ಪಕ್ಷದ ಬಗ್ಗೆ ಇರತಕ್ಕಂಥ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಪದಬಳಕೆ ಮಾಡತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ನಿಮ್ಮ ಪ್ರೀತಿಯ ವಿಶ್ವಾಸಗಳು. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಭಾಂಗಣ ಸಂಪೂರ್ಣ ಭರ್ತಿಯಾಗಿ, ಸಭಾಂಗಣದಿಂದ ಹೊರಗೆ ಇಲ್ಲಿ ಇರ್ತಕ್ಕಂಥ ಜನರು 2 ಫುಟ್ ಜನ ಹೊರಗಡೆ ಬೆಳಗ್ಗೆಯಿಂದ ಇದ್ದಾರೆ. ಅಲ್ಲೊಂದು ವಿಡಿಯೋ ಸ್ಕ್ರೀನ್ ಹಾಕಿದ್ದೀರಿ, ಅದನ್ನು ನಾನು ನೋಡಿದೆ ಬರಬೇಕಾದ್ರೆ. ಅತ್ಯಂತ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೇನು ಭಾಗವಹಿಸಿ ಒಂದು ಸಂದೇಶ ನಾವು ನಿಮಗೆ ಕೊಡ್ಲಿಕ್ಕೆ ಬಂದಂಥದ್ದಲ್ಲ, ಈಗ ನೀವು ನಮಗೆ ಕೊಟ್ಟಿದ್ದೀರಿ ಈ ಸಂದೇಶ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದಕ್ಕೆ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಾಧ್ಯಮದ ಸ್ನೇಹಿತರುಗಳು ಇದ್ದಾರೆ. ಬಹುಶಃ ಮಾಧ್ಯಮದ ಸ್ನೇಹಿತರುಗಳು ಕಳೆದ ಬಾರಿ ಬಹುಶಃ ನಮ್ಮ ಗೆಲುವಿಗೆ 2019 ಚುನಾವಣೆ ಸ್ವಲ್ಪ ಸಹಕಾರ ಕಡಿಮೆ ಇತ್ತು. ಆದರೆ ಈ ಬಾರಿ ಬಹುಶಃ ಮಾಧ್ಯಮದ ಸ್ನೇಹಿತರಿಂದ ಉತ್ತಮವಾದಂಥ ಸಹಕಾರ ದೊರಕಬಹುದು ಅಂತಕ್ಕಂಥದ್ದು ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ನಾನು ಮೊನ್ನೆ ದಿನ ಹಾಸನದಲ್ಲಿ ಸಭೆಯಲ್ಲಿ ಭಾಗವಹಿಸಿದಾಗ ನಾನು ಒಂದು ಮಾತನ್ನು ಹೇಳಿದ್ದೇನೆ. ಹಾಸನ ಜಿಲ್ಲೆಯ ಎಲ್ಲ ಹಿರಿಯರು ಬಂದಿದ್ದರು. ಯಾಕೆಂದ್ರೆ ಸ್ವಲ್ಪ ಹಾಸನದಲ್ಲಿ ಒಂದು ಸಮಸ್ಯೆಗಳಿದ್ದಾವೆ, ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಹಾಸನದಲ್ಲೂ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ನಾವೇ ಕಾರಣಕರ್ತರಿದ್ದೇವೆ. ಇವತ್ತು ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಬೇಕು ಅಂತಲೇ ನಾನೇ ಖುದ್ದು ಹಾಸನಕ್ಕೆ ಹೋದಂಥದ್ದು. ಅಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯ ಒಂದು ವಾತಾವರಣ ಇರೋದಷ್ಟೇ ಅಲ್ಲ, ಅಲ್ಲಿಯ ಒಂದು ಚುನಾವಣೆಯ ಹಿನ್ನೆಲೆ ಈ ಬಾರಿ ಜನತಾದಳಕ್ಕೆ ಸ್ವಲ್ಪ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಅಪಪ್ರಚಾರಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಅಪಪ್ರಚಾರಕ್ಕೆ ಒಂದು ಅಂತಿಮ ಇತಿಶ್ರೀ ಆಡಿ ಅಲ್ಲಿಯ ನಮ್ಮ ಕಾರ್ಯಕರ್ತರು ಪುನಃ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವರ ಸಹಕಾರ ಕೋರ್ಲಿಕ್ಕೆ ನಾನೇನು ಹೋಗಿದ್ದೆ. ಬಹುಶಃ ಸಭೆಯ ತೀರ್ಮಾನದ ನಂತರ ನನ್ನ ಹಲವಾರು ಭಾವನೆಗಳನ್ನು ಅವರ ಮುಂದೆ ವ್ಯಕ್ತಪಡಿಸಿದ್ದೇನೆ. ಅಲ್ಲಿಂದ ನನಗೆ ಮೊನ್ನೆಯಿಂದ ಹಲವಾರು ದೂರವಾಣಿ ಕರೆಗಳು ಬಂತು. ಒಂದು ಮಾತನ್ನು ಹೇಳೋದು, ಕುಮಾರಣ್ಣ ನೀನು ಬಂದು ಏನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀಯಾ, ಸತ್ಯವನ್ನು ಹೇಳಿದ್ದೀಯಾ. ಇವತ್ತು ಯಾರು ಚುನಾವಣೆಯಲ್ಲಿ ನಿರಾಸಕ್ತಿಯಿಂದ ಇದ್ರು ಅವರಲ್ಲೇ ಒಂದು ರೀತಿಯಲ್ಲಿ ಉತ್ಸಾಹ ಪ್ರಾರಂಭ ಆಗಿ, ಇಲ್ಲ ಈ ಬಾರಿ ಕುಮಾರಣ್ಣ ನಮ್ಮ ಮನಸ್ಸಿಗೆ ಇರ್ತಕ್ಕಂಥ ನೋವನ್ನ ನಾವೇ ಸರಿಪಡಿಸ್ಬೇಕು, ಏನೇ ಒಂದು ತಪ್ಪುಗಳಾಗಿದ್ರು ಅಂತಕ್ಕಂಥದ್ದು ಅಲ್ಲಿ ಈಗಾಗಲೇ ಜನ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯಗಳನ್ನು ನನಗೆ ಮೊನ್ನೆಯಿಂದ ಕೆಲವರು ದೂರವಾಣಿ ಮುಖಾಂತರ ಮಾತನಾಡ್ತಾ ಇದ್ದಾರೆ. ಒಂದು ನೆಮ್ಮದಿ ನನಗೆ, ನಾನು ಹೋದಂಥದ್ದು ಒಂದು ಸಾರ್ಥಕ ಆಗಿದೆ ಅಲ್ಲಿ ಹಾಸನದಲ್ಲಿ ಅಂತಕ್ಕಂಥ ಬಹಳ ವಿಷಯಗಳನ್ನು ಚರ್ಚೆ ಮಾಡಿದ್ದೇನೆ. ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಆ ನನ್ನ ಭಾಷಣ ಸಂಪೂರ್ಣವಾಗಿ ಪ್ರಚಾರ ಮಾಡಿದ್ದಾರೆ, ಬಹಳ ಜನ ನೋಡಿದ್ದಾರೆ. ಬಹುಶಃ ನನ್ನ ಒಂದು ಪದ ಬಳಕೆ ಏನಿದೆ
ಅದು ನಾನು ಮಾತಾಡದಂಥದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಆ ಶೃಂಗೇರಿ ಶಾರದಾಂಬೆ ನನ್ನ ಆ ಒಂದು ಸಭೆಯಲ್ಲಿ ಆ ತಾಯಿ ನನ್ನಿಂದ ಪದ ಬಳಕೆಯನ್ನು ಮಾಡಿಸಿದ್ದಾಳೆ ಅಂತಕ್ಕಂಥದ್ದು ನಾನು ಈಗಲೂ ಸಹ ತಾಯಿಯನ್ನು ಸ್ಮರಿಸ್ಕೊಂಡೆ. ಇವತ್ತಿನ ಈ ಸಭೆಯಲ್ಲೂ ನಾನು ತಾಯಿ ಚಾಮುಂಡೇಶ್ವರಿಗೆ, ತಾಯಿ ಶೃಂಗೇರಿ ಶಾರದಾ ಮಾತೆಗೆ ಮನಸ್ಸಿನಲ್ಲೇ ಪ್ರಾರ್ಥನೆ ಸಲ್ಲಿಸ್ಕೊಂಡಿದ್ದೇನೆ. ನನ್ನಿಂದ ಇವತ್ತು ಯಾವೊಂದು ನನ್ನ ಬೆಳೆಸಿರ್ತಕ್ಕಂಥ, ನಮ್ಮ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ದೇವೇಗೌಡರ ಸುದೀರ್ಘ ಒಂದು ರಾಜಕಾರಣದ 60 ವರ್ಷದ ಅವರ ರಾಜಕೀಯ ಪಯಣಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಂಥದ್ದು ಹಾಸನ ಜಿಲ್ಲೆಗಿಂತ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನು ನಾವು ಎಂದೂ ಮರೆಯಲ್ಲ. ಇವತ್ತು ಇಂಥ ನಿಮ್ಮಗಳ ಮುಂದೆ ಈ ಒಂದು ಸಭೆಯ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ನಾನು ಏನು ಮಾತನಾಡ್ತೇನೆ ಅದು ಯಾವುದೇ ಒಂದು ನಾಟಕೀಯವಾದಂಥ ಮಾತುಗಳಲ್ಲ ಅಂತಕ್ಕಂಥದ್ದನ್ನ ಆ ತಾಯಿ ಚಾಮುಂಡೇಶ್ವರಿನ ಸ್ಮರಿಸ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕುಟುಂಬದಲ್ಲಿ ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರಿಗೂ ದ್ರೋಹ ಮಾಡದಂಥವರಲ್ಲ. ನಮ್ಮದಂಥವ್ರಿಗೆ ಎಂಥ ಒಂದು ಸಮಸ್ಯೆಗಳಿದ್ರು ಅವರು ಬದುಕಬೇಕು ಅಂತ ಹೇಳಿ ಪ್ರಾಮಾಣಿಕ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿರ್ತಕ್ಕಂಥವ್ರು. ಯಾರಾದರೂ ಒಬ್ರು ಬೆಳೀತಾರೆ ಎಂದಾಗ ಬೆಳಿಲಿಕ್ಕೆ ಎಲ್ಲ ರೀತಿಯ ನಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ಹಿಂಭಾಗಲಾಗಿ ನಿಂತು ಶಕ್ತಿ ತುಂಬಿರ್ತಕ್ಕಂಥ ನಮ್ಮ ಒಂದು ಬದುಕೇನಿದೆ ಆ ಬದುಕಿನಲ್ಲಿ ಹಲವಾರು ರೀತಿಯ ಘಟನೆಗಳು ನಡೆದೋಗಿದ್ದಾವೆ. ಇದೆಲ್ಲ ಏನೋ ಒಂದು ನಮ್ಮ ಪೂರ್ವಜನದ ಕರ್ಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸಭೆಗೆ ನಾವು ಬಂದಾಗ ತಮ್ಮೆಲ್ಲರ ಒಂದು ಭಾವನೆಗಳು ಏನಿವತ್ತು ಆ ಒಂದು ಕೂಗಿದೆ ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ ಇಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿನೋ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಈ ಸಭೆಯಲ್ಲಿ ನಿರ್ಣಯ ಆಗಬೇಕು ಅಂತ ಏನು ಬಂದಿದ್ದೀರಿ, ಅದಕ್ಕೆ ನಾನು ಶಿರಸ ವಹಿಸಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥವ್ನ. ಯಾಕೆಂದ್ರೆ ನಮ್ಮ ಪಕ್ಷದ ಶಕ್ತಿ ನೀವೇ. ನಿಮ್ಮ ಮಾತಿಗೆ ನಾವು ಯಾವುದೇ ಕಾರಣಕ್ಕೂ ಎಂದೂ ಸಹ ಅಪಚಾರ ಮಾಡ್ತಕ್ಕಂಥವ್ರಲ್ಲ. ಆದರೆ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ನಾನು ಇಡಲೇಬೇಕಾಗಿದೆ. ಯಾರೂ ಈ ಸಭೆಯಲ್ಲಿ ಅನ್ಯತಾ ಭಾವಿಸಬೇಡಿ. ಇವತ್ತು ಈ ಒಂದು ಲೋಕಸಭೆ ಚುನಾವಣೆಗೆ ಹಲವಾರು ಸಭೆಗಳನ್ನು ಸನ್ಮಾನ್ಯ ದೇವೇಗೌಡರು ಸಹ ಮಾಡಿದ್ದಾರೆ, ನಾನು ಮಾತನಾಡಿದ್ದೇನೆ. ನಮ್ಮ ಎಲ್ಲ ನಾಯಕರುಗಳು ಕೂತು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ಜಿ ಟಿ ದೇವೇಗೌಡರ ನಾಯಕತ್ವದಲ್ಲೇ ನಮ್ಮ ತೋಟದಲ್ಲಿ ಬಹುಶಃ ಒಂದು ತಿಂಗಳಾಗಿರ್ಬೇಕೇನೋ, 15-20 ದಿವಸ ಆಗಿರ್ಬೋದು. ಅವರ ನಾಯಕತ್ವದಲ್ಲೇ ಒಂದು ಸಭೆ ಮಾಡೋದು. ಬೆಳಿಗ್ಗೆ 12 ಗಂಟೆ 2 ಗಂಟೆವರೆಗೂ ಎಲ್ಲರೂ ಕೂತು ನಾವು ಚರ್ಚೆ ಮಾಡಿ ಎಲ್ಲರೂ ಒಂದು ಉತ್ತಮವಾದ ರೀತಿಯಲ್ಲಿ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ಚರ್ಚೆ ಮಾಡ್ಕೊಂಡಿದ್ದೇವೆ. ನಮ್ಮಲ್ಲಿ ಇರ್ತಕ್ಕಂಥ ಯಾವುದೋ ಸಣ್ಣ ಪುಟ್ಟ ಲೋಪದೋಷಗಳು ಏನೇ ಇದ್ರು ಅದೆಲ್ಲವನ್ನು ಬಗೆಹರಿಸಿ ನಿಮ್ಮ ದುಡಿಮೆಗೆ ಇವತ್ತು ಎಂದೂ ಅಪಚಾರ ನಾವು ಮಾಡಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸ್ಪಷ್ಟವಾದ ನಿರ್ಣಯಗಳನ್ನು ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಮ ಶ್ರಮಕ್ಕೆ ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತಕ್ಕಂಥ ಇದನ್ನು ಬಹಳ ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ 1 ವರ್ಷದ ಈ ಒಂದು ಚುನಾವಣೆ ಏನಾಯಿತು, 2019ರ ಲೋಕಸಭಾ ನಮ್ಮ ವಿಧಾನಸಭೆಯ ಚುನಾವಣೆ, ಅದರ ಜೊತೆಗೆ 2019ರ ಲೋಕಸಭೆ ಚುನಾವಣೆ, 2023ರ ಚುನಾವಣೆ, ವಿಧಾನಸಭೆ ಚುನಾವಣೆ. ನಾನು ಈಗಲೂ ಸಹ ವೇದಿಕೆ ಮುಖಾಂತರ ಹೇಳ್ತೇನೆ, ಮಂಡ್ಯ ಜಿಲ್ಲೆಯ ಜನತೆ ನಮಗೆ ಅನ್ಯಾಯ ಮಾಡಲಿಲ್ಲ. ಮಂಡ್ಯ ಜಿಲ್ಲೆಯ ಮತದಾರರು ನನ್ನ ತಂದೆ ತಾಯಿಗಳು ಈಗಲೂ ಸಹ ನಮಗೆ ಗೌರವ ತಂದು ಕೊಟ್ಟಿರ್ತಕ್ಕಂಥವ್ರು ನೀವು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಒಂದು, ಈ ವೇದಿಕೆ ಮುಖಾಂತರ ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳು, ನನ್ನ ತಂದೆ ತಾಯಿಗಳು ಈ ಪಕ್ಷವನ್ನು ಹಲವಾರು ವರ್ಷಗಳಿಂದ ಬೆಳೆಸಿದ್ದೀರಿ, ಉಳಿಸಿದ್ದೀರಿ. ಹಲವಾರು ಬಾರಿ ಕೆಲವು ತಪ್ಪುಗಳು ಮಾಡ್ಕೊಂಡಿದ್ದೇವೆ. ಪ್ರತಿ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳು ಸಹ ತಪ್ಪು ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ ಪ್ರತಿ ಕುಟುಂಬದಲ್ಲಿ. ಇವತ್ತು ಸಹ ಈ ರಾಜಕಾರಣದಲ್ಲಿ ನಮ್ಮಿಂದ ಕೆಲವು ತಪ್ಪುಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರಿದ್ದಂತೂ ಕೆಲವು ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಹೃದಯದಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನವೂ ಬಂದಿರಬಹುದು. ಆದರೆ ಈ ವೇದಿಕೆ ಮುಖಾಂತರ ನಾನು ಮುಂದೆ ಏನು ಮಾತಾಡಬೇಕು ಅಂತ ಇದ್ದೇನೆ, ಮುಂಚಿತವಾಗಿ ಇಲ್ಲಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ನಿಮ್ಮಗಳ ಮುಂದೆ
ಈ ಒಂದು ಜಿಲ್ಲೆಯ ಜನತೆಗೆ ಒಂದು ಸ್ಪಷ್ಟವಾದಂಥ ಒಂದು ಮನವಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ, ನಿಮ್ಮ ಮನಸ್ಸಿನಲ್ಲಿ ನಮ್ಮ ನಡವಳಿಕೆಗಳಿಂದ ಏನಾದರೂ ನಾವು ದಾರಿ ತಪ್ಪಿದ್ದೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನಿವತ್ತು ನಾಗಮಂಗಲದಲ್ಲಿ ಜನ ಸೋಲಿಸಿದ್ದಾರೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ ಕೊಟ್ಟಿದ್ದೀರಿ, ನೀವು ಮತ ಕೊಟ್ಟಿದ್ದೀರಿ, ಆದರೆ ನಮ್ಮಲ್ಲೇ ಕೆಲವು ದೋಷಗಳಾಗಿದ್ದಾರೆ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ನಮ್ಮ ತಪ್ಪುಗಳಿಂದ ಆ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ. ಆ ತಪ್ಪುಗಳನ್ನು ತಿದ್ದುಕೊಳ್ಳತಕ್ಕಂಥದ್ದಕ್ಕೆ ಇವತ್ತು ಅವರೆಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ಅಂತಕ್ಕಂಥ ಭಾವನೆ ನಾನೇನು ಹೊಂದಿದ್ದೇನೆ. ಮತ್ತು ನಾವು ತಪ್ಪು ಮಾಡಿರ್ತಕ್ಕಂಥದ್ದು ಸಹಜ, ಮನುಷ್ಯನಿಗೆ ತಪ್ಪು ಮಾಡ್ತಕ್ಕಂಥದ್ದು ಸಹಜ. ಸರಿಪಡಿಸ್ಕೊಳ್ತಕ್ಕಂಥದ್ದು ನಮ್ಮ ಕೈಲೇ ಇದ್ದಾರೆ. ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಹೊಸ ಅವಕಾಶಗಳನ್ನ ಈ ಲೋಕಸಭೆ ಚುನಾವಣೆಯಿಂದ ತಾವು ಕೊಡಬೇಕು ಅಂತಕ್ಕಂಥದ್ದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಥಮವಾಗಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೈ ಜೋಡಿಸಿ ಮನವಿ ಮಾಡಿ. ಪುಟ್ಟರಾಜಣ್ಣವರು ಪ್ರಾರಂಭಿಕವಾಗಿ ಮಾತನಾಡಿದ್ರು, ಒಂದು ಪದ ಹೇಳಿದ್ರು. ನನ್ನ ಸ್ನೇಹಿತ, ಹಳೆ ಸ್ನೇಹಿತ ಪಾಪ ನಿನ್ನೆ ದಿನ ಒಂದು ಮಾತು ಹೇಳಿದ್ದಾರೆ. ದೇವೇಗೌಡರು ಕುಟುಂಬ ಹೊಟ್ಟೆಪಾಡಿಗೋಸ್ಕರವಾಗಿ ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ದೇವೇಗೌಡರ ಕುಟುಂಬ ಹೊಟ್ಟೆಪಾಡಿಗೋಸ್ಕರ ನಾವಿವಾಗ ಬಿಜೆಪಿಯವ್ರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಪಾಪ ಅವರು ಬಹಳ ಕಷ್ಟಪಟ್ಟು ಬಂದಿರತಕ್ಕಂಥ ಯಾರ ಮುಂದೆ ಅವರು ಹಿಂದೆ 23 ವರ್ಷಗಳ ಹಿಂದೆ ಹೊಟ್ಟೆಪಾಡಿ ಕೈ ಇಟ್ಕೊಂಡು ಹೋಗಿರ್ಲಿಲ್ಲ. ಹುಟ್ಟದಾಗಲೇ ಅವರು ಬಹುಶಃ ಇಲ್ಲೆಲ್ಲೋ ಬಹಳ ದೊಡ್ಡ ಮಹಾರಾಜರ ವಂಶದವ್ರು ಬಂದರು ಅಂತ ಕಾಣಿಸ್ತದೆ. ಅವ್ರು ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಬೆಳೆದರು ಅಂತಕ್ಕಂಥದ್ದು ಬಹುಶಃ ನಾಗಮಂಗಲದಲ್ಲಿ ಇಂದ ಬಂದಿರತಕ್ಕಂಥ ಹಲವಾರು ಪ್ರಮುಖರಿಗೆ ನನಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಮಾಹಿತಿ. ಒಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ, 1999 ವಿಧಾನಸಭೆ ಚುನಾವಣೆ ಅವತ್ತು ಜನತಾದಳದಿಂದಲೇ ಅವರು ಅಭ್ಯರ್ಥಿ ಆದರು. ನಮ್ಮಲ್ಲಿ 10 ಜನ ಶಾಸಕರು ಆಯ್ಕೆ ಆಗಿದ್ರು ಆ ಸಂದರ್ಭದಲ್ಲಿ. 1999 ನಾನು ಸೋತಿದ್ದೆ, ದೇವೇಗೌಡರು ಸೋತಿದ್ರು, ರೇವಣ್ಣ ಅವರು ಸೋತಿದ್ರು, ಸಿದ್ದರಾಮಯ್ಯನವರು ನಮ್ಮ ಪಕ್ಷದಲ್ಲಿ ಇದ್ರು, ಅವರು ಚುನಾವಣೆಯಲ್ಲಿ ಸೋತಿದ್ರು. ನಾನು ಬಹುಶಃ ಈಗಲೂ ನಾನು ನೆನಪಿದೆ, ಒಂದು ಬಾರಿ 2 ವರ್ಷ ಆಗಿತ್ತು ಚುನಾವಣೆಗೆ. ಈಶ್ವರ್ ಕೃಷ್ಣ ಅವರು ಮುಖ್ಯಮಂತ್ರಿಗಳು, ಇವರು ನಮ್ಮ ಜೊತೆಲಿ ಇದ್ದರು. ಬೆಳ್ಳೂರು ಕ್ರಾಸ್ನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅವರ ಜೊತೆ ಭಾಗವಹಿಸಿದ್ದೆ ನಾನು. ಅಲ್ಲಿ ನಾನು ಒಂದು ಮಾತು ಹೇಳಿದೆ ನಾಗಮಂಗಲದ ತಂದೆ ತಾಯಿಗಳಿಗೆ ಸಭೆಯಲ್ಲಿ, ಬೆಳ್ಳೂರು ಕ್ರಾಸ್ನಲ್ಲಿ, ದಯವಿಟ್ಟು ಚಲುವರಾಯ ಸ್ವಾಮಿ ಮೇಲೆ ಯಾರು ಆಕ್ರೋಶಕ್ಕೊಳಗಾಗಬೇಡಿ. ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತೇನಾದರೂ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಕಾರಣ ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಇವತ್ತು ಆಡಳಿತ ಪಕ್ಷದಲ್ಲಿ ಕೆಲಸಗಳು ಮಾಡ್ತಕ್ಕಂಥದ್ದು ಕಷ್ಟ ಇದೆ. ಆದರೂ ಒಂದು ಮಾತನ್ನ ಕೊಡ್ತೇನೆ, ಬೆಳ್ಳೂರು ಕ್ರಾಸ್ ನನ್ನ ತಂದೆ ತಾಯಂದರಿಗೆ, ಮುಂದೆ ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಕೊಂಡಿದ್ದೇನೆ. ಅವತ್ತು ನಾಗಮಂಗಲದ ಜನತೆಯ ಋಣ ತೀರಿಸಲಿಕ್ಕೆ ಚಲುವರಾಯ ಸ್ವಾಮಿ ಅವರನ್ನು ಮಂತ್ರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಪದವನ್ನು ಬೆಳ್ಳೂರು ಕ್ರಾಸ್ನಲ್ಲಿ ಹೇಳಿದಂಥದ್ದು ನಿಮ್ಮ ಮುಂದೆ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಇದನ್ನು ಈ ಮಾತನ್ನ, ಯಾಕೆಂದ್ರೆ ನಾವು ಹೊಟ್ಟೆಪಾಡಿನರು, ನಾವು ಇವರೆಲ್ಲ ಪಾಪ ಜನಗಳ ಉದ್ಧಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಮಹಾನುಭಾವನೆಗಳು. ಅದಾದ ನಂತರ 2004 ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಪುಟ್ಟರಾಜ ನಾವು ಈಗ ನೆನಪಿಸ್ಕೊಂಡ್ರಲ್ಲ, ಬೆಳಗಿನ ಜಾವ 3:30-4 ಗಂಟೆಯಲ್ಲಿ ಕರ್ಕೊಂಡೋದ್ರು ಪುಟ್ಟರಾಜಣ್ಣವ್ರು ನನ್ನ ದೇವೇಗೌಡರ ಹತ್ರಕ್ಕೆ. ಬೆಳಗಿನ ಜಾವ 4:30-5 ಗಂಟೆ ಇರಬೇಕು. ಇಲ್ಲ ನಾವು ಗೋವಾದಿಂದ ಬಂದು ಇಲ್ಲಿಗೆ ಬಂದೋಣ, ಬಂದು ಗೋವಾದಿಂದಲೇ ಅದು ಸ್ಪೆಷಲ್ ಫ್ಲೈಟಲ್ಲೇ ಬಂದು, ಯಾಕೆಂದ್ರೆ ನಾವು ಸ್ವಲ್ಪ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ನಮಗೆ ಸ್ವಲ್ಪ ಫ್ಲೈಟ್ ಟಿಕೆಟ್ ಕೊಡೋರು ಇದ್ರು ಶ್ರೀಮಂತರು. ಬಂದು ಅದರಲ್ಲೇ ಬಂದು ನಂಗೆ ಕರ್ಕೊಂಬಂದ ಎಮ್ಮೆಗಳಿಗೆ ಗೊತ್ತಾಗದ ಪುಟ್ಟರಾಜಣ್ಣ ದೇವೇಗೌಡರ ಮನೆಗೆ. ಅವತ್ತು ದೊಡ್ಡವ್ರು ಕೂರಿಸ್ಕೊಂಡು ನನಗೆ ಹೇಳಿದ್ರು, ನೋಡಪ್ಪ ನೀನು ಕಲಿಯುಗದ ರಾಮ ಆಗಬೇಡ, ದಶರಥ ರಾಮ ಆಗುವಂತ ಬಹಳ ಹೇಳಿದ್ರು. ಹಳೆ ಕಥೆಗಳನ್ನೆಲ್ಲ ಹೇಳಿದ್ರು ದೊಡ್ಡವರು. ನಾವು ಕೇಳಿಸ್ಕೊಂಡು ನಾವು ಕಣ್ಣಲ್ಲಿ ನೀರಾಗ್ತೀವಿ, ನಮ್ಮ ತಾಯಿನೂ ಕಣ್ಣಲ್ಲಿ ನೀರಾಗ್ತಾರೆ. ಅದೆಲ್ಲ ಒಂದು ಇತಿಹಾಸ ಇದೆ. ಅದಕ್ಕಿಂತ ಮುಂಚೆ 2004 ಫಲಿತಾಂಶ ಬಂದಾಗ ಸರ್ಕಾರ ರಚನೆ ಕಾಂಗ್ರೆಸ್ ಜೊತೆನೆ ಮಾಡೋದು. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ 6 ಜನ ನಮ್ಮ ಪಕ್ಷದ ಮಂತ್ರಿಗಳು, 6 ಜನ ಕಾಂಗ್ರೆಸ್ ಮಂತ್ರಿಗಳು. ನನಗೆ ಕನಿಷ್ಠ 6 ತಿಂಗಳು
ಪಾಪ ಇವತ್ತೇನು ನಾವು ಹೊಟ್ಟೆಪಾಟ್ನರು ಅಂತ ಹೇಳಿದ್ದಾರೆ, ಮಂತ್ರಿ ಮಾಡಲಿಲ್ಲ ಅಂತ 6 ತಿಂಗಳು ನನ್ನ ಬೆಳಗಿನ ಜಾವ 2 ಗಂಟೆ 3 ಗಂಟೆಗೆ ಮನೆಗೆ ಹೋಗ್ಬಿಡ್ಲಿಲ್ಲ. ಪ್ರತಿನಿತ್ಯ ಇವ್ರು ಗೋಳು ಕೇಳದೆ ಆಯ್ತು. ಇವ್ರಿಗೋಸ್ಕರವಾಗಿ ಅದು ಪಾಪ ಅದೆಲ್ಲ ಬೇಡ, ಇವ್ರಿಗೋಸ್ಕರವಾಗಿ ಇವ್ರನ್ನ ಮಂತ್ರಿ ಮಾಡಲಿಕ್ಕೆ ಕೊನೆಗೆ ನಾನು ನಮ್ಮ ಶಾಸಕರ ಸಭೆ ಕರೆದೆ. 58 ಜನ ನಮ್ಮ ಪಕ್ಷದಿಂದ ಆಯ್ಕೆ ಆಗಿದ್ರು. ಅದ್ರಲ್ಲಿ ನಮ್ಮ ಜಿಲ್ಲೆ ಸಹ ಇದ್ರು, ಶಾಸಕರಾಗಿದ್ರು. ಹುಣಸೂರಿನ ಗೆದ್ದಿದ್ರು. 58 ಶಾಸಕರಲ್ಲಿ 6 ಜನ ಮಂತ್ರಿಗಳಿದ್ರು. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ನಮ್ಮ ರೇವಣ್ಣ ಸಹೋದರ ಅವರು ಮಂತ್ರಿ ಆಗಿದ್ರು. ಆ 58 ಜನ ಶಾಸಕರಲ್ಲಿ 6 ಜನ ಮಂತ್ರಿಗಳಿದ್ರು, 52 ಜನ ಏನಿದ್ರು ಶಾಸಕರು. 50 ಜನ ಶಾಸಕರು ನನ್ನ ಕರೆದಂತ ಸಭೆಗೆ ಮೊದಲನೇ ಬಾರಿಗೆ ಬಂದರು. ಆ ಸಭೆಯಲ್ಲಿ ಚರ್ಚೆಗಳಾಯ್ತು. ಒಂದು 2 ತಿಂಗಳು ಬಹಳ ದೊಡ್ಡ ಕಥೆ ಆಯ್ತು, ಸಂಘರ್ಷ. ಅದೆಲ್ಲ ಉತ್ಪನ್ನ ಹೇಳಲಿಕ್ಕೆ ಹೋಗಿದ್ವಿ. ಇವ್ರನ್ನ ಮಂತ್ರಿ ಮಾಡ್ಲಿಕ್ಕೋಸ್ಕರವಾಗಿ 50 ಜನ ಶಾಸಕರನ್ನ ಒಂದ್ ಕಡೆ ಕರೆ ಆಗಿದೆ. ಸೀನಿಯರ್ ಲೀಡರ್ ಇದ್ದಾರೆ. ಅದಾಯ್ತು. ಕೊನೆಗೆ ಮಂತ್ರಿಮಂಡಲ ರಚನೆ ಆಗೋದಕ್ಕೆ ತೀರ್ಮಾನಗಳಾದವು. ಇದೇ PGR ಸಿಂಗ್ ಅವ್ರ ಮನೆಯಲ್ಲಿ ರಾತ್ರಿ 12 ಗಂಟೆ ಇದೇ ಸಿದ್ದರಾಮಯ್ಯನವರು, ಇದೇ ದೇವೇಗೌಡರು, MP ಪ್ರಕಾಶ್ ಇವರೆಲ್ಲ ಕೂತಿದ್ದಾರೆ, ಯಾರನ್ನು ಮಂತ್ರಿ ಮಾಡಬೇಕು ಅಂತ ಹೇಳಿ. ಆ ಸಭೆಯಲ್ಲಿ ಅಂತಿಮವಾಗಿ ಮಂತ್ರಿ ಲಿಸ್ಟ್ ಯಾರನ್ನು ಕಳಿಸಿಕೊಂಡ್ರು. ಇಲ್ಲಿ ಇನ್ನೊಬ್ರು ಪಾಪ ಬಹಳ ದೊಡ್ಡ ಮನುಷ್ಯರಿದ್ದಾರೆ, ನಮ್ಮ ರಮೇಶ್ ಪಂಡಿ ಸಿದ್ದೇಗೌಡ ಅಂತ ಹೇಳಿ, ಇವ್ರ ಕ್ಷೇತ್ರದಲ್ಲಿ. ಆ ತಾಯಿ ನಮ್ಮ ವಿಜಯಕ್ಕ ಏನಿದ್ರು, ವಿಜಯಕ್ಕನ್ನ ಮಂತ್ರಿ ಮಾಡ್ಲಿಕ್ಕೆ ಅಂತೇಳಿ ಅವರ ಹೆಸರು ಸೆಲೆಕ್ಷನ್ ಆಗಿತ್ತು. ಮಂಡ್ಯದಿಂದ ಶ್ರೀರಂಗಪಟ್ಟಣದಲ್ಲಿ ಯಾವತ್ತೇನು ವಿಜಯಕ್ಕ ಅವ್ರಿಗೆ ಗೆದ್ದಿದ್ರು, ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಹೆಸರು ರೆಕಮೆಂಡ್ ಮಾಡಕ್ ಹೊರಟಿದ್ರು. ನಾನು ಎಲ್ಲ ನಮ್ಮ ಸೀನಿಯರ್ ಲೀಡರ್ಗಳಿಗೆ, ಈ ಸರ್ಕಾರ ಕಾಂಗ್ರೆಸ್ ಜೊತೆ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ ನಮಗೆ, ಮತ್ ನಾವು ಚುನಾವಣೆಗೆ ಹೋಗೋದಿಕ್ಕೆ ಸ್ವಲ್ಪ ಕೆಲಸ ಮಾಡೋ ಅಂತ ಮಂತ್ರಿ ಮಾಡ್ಕೊಳ್ಳೋದೇ ಇದ್ರೆ ಉಪಯೋಗ ಏನಾಗುತ್ತೆ ಅಂತ ಹೇಳಿ ಅವತ್ತು ವಿಜಯಕ್ಕ ಅವರ ಹೆಸರಿನ ಹೊಡೆಸಾಕ್ದಂಗೆ ನಾನೇ ಇಲ್ಲಿ ಪಕ್ಕದಲ್ಲಿ ಪುಟ್ಟಣ್ಣ ಕೂತದಲ್ಲಿ. ಈಗ ಅವನು ನನ್ನ ಬೈತಾನೆ, ಅವನೇ ಕೂತ್ಕೊಂಡು ಅವತ್ತು ಚಲುವರಾಯಸ್ವಾಮಿ ಮಂತ್ರಿ ಮಾಡಿ ಅಂತ ಹೇಳಿ ಚಲುವರಾಯಸ್ವಾಮಿ ಮಂತ್ರಿ ಮಾಡಬೇಕು ಅಂತ. ಇದು ನಡೆದಂತ ಕಥೆ. ಇದು ಅವ್ರು ಮಂತ್ರಿ ಆದ್ರು. ಅವತ್ತು ಆಗಿದ್ದು ಮಂತ್ರಿ ಪದವಿ ಯಾಕೆ ಸಿಕ್ತು ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೆ. ನಾನು ಮಾಡಿದೆ ಅಂತ ಹೇಳಲ್ಲ, ನಮ್ಮ ಶಾಸಕರು ಅವತ್ತು ಅವ್ರನ್ನ ನಾನು ಮಂತ್ರಿ ಮಾಡ್ಲಿಕ್ಕೆ ಹೋದಾಗ, ಇವತ್ತು ಚನ್ನಗಪ್ಪನವ್ರು ನಮ್ಮ ಜೊತೆ ತೀರ್ಕೊಂಡು ಹೋಗಿದ್ದಾರೆ. ಅವರು ಇವರಿಬ್ಬರದೇ ನನಗೆ ದೊಡ್ಡ ಹಿಂಸೆ ಇದ್ದಾಗ ಮಂತ್ರಿ ಮಾಡಲಿಲ್ಲ. ಅದು ಬಹಳ ಇತಿಹಾಸ ಇದೆ. ಆದರೆ ಅವತ್ತು ನಾವು ತೀರ್ಮಾನ ಮಾಡ್ಬೇಕಾದ್ರೆ ಇವ್ರಿಗೋಸ್ಕರವಾಗಿ ಇವರೆಲ್ಲ ಸಹಕಾರ ಕೊಟ್ಟರು, ಇವರೆಲ್ಲರೂ ಸಹಕಾರ ಕೊಟ್ಟರು. ಮಂತ್ರಿಗಳಾದ್ರು, ಮತ್ತೆ ಮುಂದೆ ಸರ್ಕಾರ ಬದಲಾವಣೆ ಮಾಡಬೇಕು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ನಾನು ಇವತ್ತೇನು ಬದುಕಿದ್ದೇನೆ ಇಲ್ಲಿ, ದೇವರು ಬದುಕಿಸಿದ್ರೆ ನನಗೆ, ನಾನು 4 ಜನ ಬಡವರಿಗೆ ಏನು ಸಹಾಯ ಮಾಡಿದ್ದೀನಿ. ಆ ಬಡತಂತ ಒಂದಂತ ಹಲವಾರು ಕುಟುಂಬದ ತಾಯಂದ್ರ ಒಂದು ನನ್ನ ಮೇಲೆ ತಲೆ ಮೇಲಿಟ್ಟರೆ ಆಶೀರ್ವಾದದಿಂದ ಇನ್ನೂ ಬದುಕಿದ್ದೇನೆ. ಅವತ್ತು ಇವರು ಮಂತ್ರಿ ಆಗಿದ್ದು ಒಂದು ಭಾಗ ಇತ್ಕೊಳ್ಳಿ, ನಾನು ಮಾಡಿದೆ ಅಂತ ಹೇಳೋದಿಲ್ಲ. ಇಲ್ಲಿ ಯಾವ ರೀತಿ ಶುರುವಾಯಿತು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ. ಇದೆಲ್ಲ ಆದಮೇಲೆ ಸರ್ಕಾರ ಹೋಗ್ಬೇಕು ಅಂತ ದೊಡ್ಡ ತೀರ್ಮಾನಕ್ಕೆ ಬಂದ್ಬಿಟ್ರು. ಯಾಕೆಂದ್ರೆ ಕಾಂಗ್ರೆಸ್ನವರು ನಮಗೆ ಗೌರವ ಕೊಡ್ಲಿಲ್ಲ. ನಮಗೆ ಬೋರ್ಡ್ ಕಾರ್ಪೊರೇಷನ್ ಹಿಂದೆ ಇಸಾ ಕೃಷ್ಣ ಅವ್ರ ಕಾಲದಲ್ಲಿ ಯಾರಿದ್ರು ಅವ್ರನ್ನೇ ಮುಂದುವರ್ಸ್ಕೊಂಡಿದ್ದಾರೆ. ಇದೆಲ್ಲ ಮತ್ತೆ ಘರ್ಷಣೆಗಳಾಯ್ತು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಯ್ತು, ಹಲವಾರು ರೀತಿ ಸಮಸ್ಯೆಗಳು ಉದ್ಭವ ಆಗಿ ದೇವೇಗೌಡರು ಚುನಾವಣೆಗೆ ಹೋಗ್ಬೇಕು ಅಂತ, ಅವ್ರು BJP ಜೊತೆ ಹೋಗ್ಬೇಕು ಅಂತ ಇರಲಿಲ್ಲ. ದೇವೇಗೌಡರು ಚುನಾವಣೆ ಹೋಗಿ ತಯಾರು ಮಾಡ್ಕೋಬೇಕು ಅಂದ್ರು. ನಾನು ದೇವೇಗೌಡರು ಒಂದು ಮಾತು ಹೇಳಿದೆ, ಆಲ್ರೈಟ್, ನೀವು ಅವಮಾನ ತಡ್ಕೊಂಡು ಇವತ್ತು ಮುಂದುವರಿಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ನಾನು ಏನು ಸಂಪಾದನೆ ಮಾಡಿದ್ದೀನಿ, ಬಿಡದೆ ಇರ್ತಾರೆ ಜಮೀನು ಇವತ್ತು ಕೆಲವು ಬಂದು ನೋಡಿದ್ದೀನಿ. ನಾನು 15 ವರ್ಷ ಜಮೀನು ಹೋಗೇ ಇರಲಿಲ್ಲ. ಬರೀ ರಾಜಕೀಯ ಆ ಪಾಳೆ ಬಿದ್ದೋಗಿತ್ತದು. ಆ ತೆಂಗಿನ ಗಿಡ ಏನಿವೆಲ್ಲ ಸರಿಯಾಗಿ ನೀರೇ ಆಗುತ್ತೆ. ಈಗೆಲ್ಲ ಕೆಲವರು ಬಂದು ನೋಡಿದ್ದೀರಿ ತೋಟವನ್ನು ಯಾವ ರೀತಿ ಇಟ್ಕೊಂಡಿದ್ದೇನೆ. ಅಲ್ಲಿ ಆ ಜಮೀನೇ ಮಾರಿ ಚುನಾವಣೆ ನಡೆಸ್ಕೊಡ್ತೀನಿ ಅಂತ ದೇವೇಗೌಡರೇನು ಹಣ ಸಂಪಾದನೆ ಮಾಡಿರಲಿಲ್ಲ. ನಮ್ಮ ಹತ್ರ ಅವಕಾಶ ದುಡ್ಡಿರಲಿಲ್ಲ. ಆ 2004 ಚುನಾವಣೆಯಲ್ಲೂ ಯಾವನೊಬ್ಬ ಬಡ್ಡಿ ಚೆನ್ನಪ್ಪ ಅಂತ ಹೇಳಿ ಬಿದ್ದ ಬೆಂಗಳೂರಿನಲ್ಲಿ, ರಾಜ್ಯದ ತೀರ್ಕೊಂಡು ಹೋಗ. ಅವನು ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ. ಓ ದೇವೇಗೌಡ ಬಂದಿದೀಯಪ್ಪ ಅಂದ. ಆ ರೀತಿ ಜೀವನದಲ್ಲಿ ಎಂತೆಂಥವ್ರಿಗೂ ಇಲ್ಲ ಬಡ್ಡಿ ವ್ಯಾಪಾರದರ ಆ ಪದ ಬಳಕೆ ಮಾಡಕ್ಕೆ ದೇವೇಗೌಡರಿಗೆ ಪಕ್ಷ ಕಟ್ಟಿದ ಪಕ್ಷ ಇದು. ನಾವು ನೋಡಿದ್ದೇವೆ ಕಣ್ಣಾರೆ ಇವನ್ನೆಲ್ಲ.
ಇವತ್ತು ಮಾತಾಡ್ತಾರೆ ದೇವೇಗೌಡರ ಬಗ್ಗೆ ಜಾತ್ಯತೀತ ಹೆಸರು ತೆಗೆದುಹಾಕ್ಬಿಡಿ ಅಂತಾರೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಈ ಜಾತ್ಯತೀತ ಪದ ತೆಗೆದಾಕಿ ಅಂತ ಭಾಷಣ ಮಾಡ್ತಕ್ಕಂಥ ನಮ್ಮಲ್ಲೇ ಬೆಳೆದಂತ ನಮ್ಮವರೇ ಆದಂತ ಸಿದ್ದರಾಮಯ್ಯ. ಇದಕ್ಕೆಲ್ಲ ಕಾರಣಕರ್ತರು ಯಾರ್ಯಾರಿದ್ದಾರೆ? ಇದಕ್ಕೆ ದೇವೇಗೌಡರನ್ನ ಇಂಥ ಒಂದು ಪರಿಸ್ಥಿತಿ ತರಬೇಕಾದ್ರೆ ನಾನು ಕಾರಣಕರ್ತನ? ನಾನು ಮಾಡಿದ್ದೇನೆ ತಪ್ಪನ? ಅವತ್ತು ಯಡಿಯೂರಪ್ಪನವರು ಸಹ ಕಾಂಗ್ರೆಸ್ ಬಿಜೆಪಿ ಬಿಡ್ತೀನಿ ಅಂತಾರೆ, ಬಂದ್ರು ನನ್ನ ಹತ್ರ. ಬಿಜೆಪಿ ಬಿಡ್ತೀನಿ ನಮ್ಮ ಚೀಟಿ ಕಳಿಸಿದ್ರು ನನಗೆ. ನಾನು 174ನೇ ಸೀಟು ಕೊನೆಯ ಬೆಂಚಲ್ಲಿ ಕೂತ್ಕೊಳ್ಳಿವು. ಮೊದಲನೇ ಬಾರಿ ರಾಮನಗರದಲ್ಲಿ ಶಾಸಕನಾಗಿ ಮಾಡಿದ್ದಾರೆ. ಸಿದ್ಲಿಂಗ ಸ್ವಾಮಿ ಅಂತ ತಿಳಿಸಿದ ಯಡಿಯೂರಪ್ಪನದ್ದು ಒಬ್ಬ PA ಅವನಲ್ಲಿ ಒಂದು ಸ್ಲಿಪ್ ಕೊಟ್ಟ, ಯಡಿಯೂರಪ್ಪನ ಭೇಟಿ ಮಾಡಬೇಕು ಅಂತಾರೆ ಅಂತ. ನಾನು ಹೋದೆ ಅವ್ರ ಮನೆಗೆ. ಅವರು ಬಿಜೆಪಿ ಬಿಡಬೇಕು ಅಂತ ಇದ್ದೀನಿ, ನನಗೆ ಒಂದು ಸ್ಥಾನಮಾನ ಒಂದು ಮಂತ್ರಿ ಮಾಡೋಕ್ಕಾಗಲ್ಲ ಅಂತ. ಇದು ನಡೆದ ಘಟನೆಗಳೇನಿದೆ, ನಾನು ಅವತ್ತು ಯಡಿಯೂರಪ್ಪನವರಿಗೆ ದಾರಿ ತಪ್ಪಿಸ್ಲಿಲ್ಲ. ನಿಮ್ಮೊಂದು ನಾಯಕತ್ವ ಇದೆ. 45 ಜನ ನಿಮ್ಮಲ್ಲಿರೋ MLAಗಳು ಬಿಜೆಪಿ ಬಿಡಬೇಕು ಅಂತ ಇದ್ದಾರೆ. ಅವ್ರನ್ನೆಲ್ಲ ಸಂಘಟನೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ, ನಿಮ್ಮ ನಾಯಕತ್ವ ಉಳಿತದೆ ಅಂತ. ನಾನೇನಾದ್ರೂ ಅವ್ರು ನಾಳೆ ಮಾಡಬೇಕು ಅನ್ನೋದಾಗಿದ್ರೆ ಆಯ್ತು, ನೀವು ಬರಬೇಕು ಅಂತೆಲ್ಲ ಬಂದ್ಬಿಡಿ ಅಂತ ರಾಜೀನಾಮೆ ಕೊಡಿಸಿ ಒಬ್ಬರನ್ನ ಹೊರಗಡೆ ತಂದಿರಿ ಬಿಜೆಪಿಯಿಂದ. ಅವ್ರ ಪರಿಸ್ಥಿತಿ ಲೀಡರ್ಶಿಪ್ ಏನಾಗೋದು? ನಾವು ಆ ರೀತಿ ಬದುಕಿರತಕ್ಕಂಥವ್ರು. ಯಾರಿಗೂ ನಮಗೋಸ್ಕರವಾಗಿ ಇನ್ನೊಬ್ರು ಬಹಳ ಹಾಳು ಮಾಡಿಲ್ಲ, ನಾವು ಇನ್ನೊಬ್ರಿಗೆ ತೊಂದರೆ ಕೊಟ್ಟಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ನನಗೆ ದೇವರ ಸಮಾನ, ನೀವು ನನಗೆ ದೇವರ ಸಮಾನ. ಇದನ್ನು ನಿಮ್ಮ ಮುಂದೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಬಂದಿದ್ದೆ. ನಂತರ ನಮ್ಮ ಶಾಸಕರುಗಳು, ಅಣ್ಣ ಈಗ ತಾನೇ 20 ತಿಂಗಳಾಗಿಲ್ಲ, ಚುನಾವಣೆ ನಡೆಸಿದ್ರೆ ಸಾಲನೇ ತೀರಿಸಿಲ್ಲ, ದಯವಿಟ್ಟು ಏನಾದರೂ ಮಾಡಿ ಒಂದು ಸರ್ಕಾರ ಮಾಡಬೇಕು ಅಂತ ಶುರುವಾಯಿತು. ಆ ಹಿನ್ನೆಲೆಯಲ್ಲಿ ಕೊನೆಗೆ ನಾವು 2006 ಫೆಬ್ರವರಿ ತಿಂಗಳು ಒಂದು ಸರ್ಕಾರ ಮಾಡೋ ಒಂದು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ನನಗೆ ಯಾರೋ ಪಾಪ ಬಂಗಾರಪೇಟೆ ಗಡನು ರಾತ್ರಿ 10:30, 11 ಗಂಟೆಗೆ ಒಂದು ಫೋನ್ ಮಾಡ್ತಾನೆ. ಕುಮಾರಸ್ವಾಮಿ ಅವರೇ ಮಾತಾಡೋದು ಅಂತ. ಹೌದಪ್ಪ, ನಾನೇ ಮಾತನಾಡ್ತೀನಿ. ಕುಮಾರಸ್ವಾಮಿ ಅವರೇ, ನೀವು ಫೆಬ್ರವರಿ ತಿಂಗಳು ಮುಖ್ಯಮಂತ್ರಿ ಆಯ್ತೀರಿ ಅಂತ. ಯಾರಪ್ಪ ನೀವು? ಯಾಕೆ ಹೇಳ್ತಾ ಇದ್ದೀರಿ? ಎಲ್ಲ ಹೇಳಿ ಸಾಧ್ಯ? ಧರಮ್ ಸಿಂಗ್ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ? ಹೆಂಗಪ್ಪ ಹೇಳ್ತೀನಿ, ಚುನಾವಣೆ ಆಯ್ತದ ಅಂತ ಅಂದ. ಏನಾಯ್ತದ ಗೊತ್ತಿಲ್ಲ ಸ್ವಾಮಿ, ನನಗೆ ಶನಿದೇವ್ರ ಪ್ರೇರಣೆ ಆಗಿದೆ, ನೀವು ಫೆಬ್ರವರಿ ತಿಂಗಳು ಮುಖ್ಯಮಂತ್ರಿ ಆಯ್ತೀರಿ ಅಂತ. ಇದು ನಡೆದ ಘಟನೆ. ನಾನು ಇನ್ನೇನೋ ಫೋನ್ ಮಾಡೋ ನನಗೆ ಅಂತ ಅನ್ಕೊಂಡೆ. ಆ ವಾತಾವರಣ ಹಂಗೆ ನಿರ್ಮಾಣ ಆಯಿತು. ಅವತ್ತು ಮಂತ್ರಿಮಂಡಲ ನಾವು ಮೊದಲು ಮಾಡೋದವಲ್ಲ, ಇಲ್ಲಿ ಪಿರಿಯಾಪಟ್ಟಣದ ಮಾದೇವ್, ನಮ್ಮ ಮಾದೇವಿ ನನ್ನ ಜೊತೆ ಪಿರಿಯಾಪಟ್ಟಣದ ವೆಂಕಟೇಶ್ ಅವರು ಸೀನಿಯರ್ 94 MLA ಆಗಿದ್ದರು. ದೇವೇಗೌಡರು ಮುಖ್ಯಮಂತ್ರಿ ಆದರು. ಇವರು ಆಗಲೇ ಬಂದಿದ್ರು, 94 ಬಂದಿದ್ದಾರೆ. ನೀವು ಬೈ ಎಲೆಕ್ಷನ್ನಲ್ಲಿ ಇವರು ಸೀನಿಯರು. ಇವ್ರನ್ನ ನಾನಾಗೋದ್ರೆ ಮಂತ್ರಿ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವರು ಈ ಪಕ್ಷ ಬಿಟ್ಟು ಹೋಗಿ ತೀರ್ಮಾನ ಮಾಡಿದ್ಮೇಲೆ ಎಂಥದ್ದು 5 ಸಮಾವೇಶ ಅಂತ ಮಾಡ್ಕೊಂಡು ಪ್ರಥಮ ಬಾರಿಗೆ ಕುಮಾರಣ್ಣ ನಡಿ ನೀನು ಬೀದಿಗಿಳಿ ಅಂತೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರಲ್ಲ, ಇನ್ನು ಮುಂದೆ 4 ವರ್ಷ ನನಗೇನು ಸ್ಥಾನಮಾನ ಬೇಡ, ಕಾರ್ಯಕರ್ತರ ಪಕ್ಷ ಕಟ್ತೀನಿ ಅಂತ ಏನು ಹೇಳ್ತಾ ಇದ್ದಾನೆ. ಅವತ್ತು ಇದೇ ಜಿಟಿ ದೇವೇಗೌಡರು ನನ್ನನ್ನ ಬರ್ಬೇಕು ನೀನು ಅಂತೇಳಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕಲಾಮಂದಿರದಲ್ಲಿ ಮೊದಲನೇ ಕಾರ್ಯಕ್ರಮ ಕಲಾಮಂದಿರದಲ್ಲಿ ಘೋಷಣೆ ಮಾಡೋದು ಇವರು. ಅವನು ಯಾರೋ ಶಾಸ್ತ್ರ ಹೇಳಿದ್ರೆ ರಿಟರ್ನ್ ಪೋಸ್ಟ್ ಮಾಸ್ಟರ್ ಅವನು ಪಾಪ, ಅವನೆಲ್ಲ ಶನಿದೇವ್ರ ಇದು ಅಂತ ಹೇಳ್ದ. ಇವರು ಕಲಾಮಂದಿರದಲ್ಲಿ ಭಾಷಣ ಮಾಡ್ಬಿಟ್ರು, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಹೇಳಿ. ಇವ್ರು ನಾನು ಮಂತ್ರಿ ಮಾಡೋಕ್ಕಾಗಲಿಲ್ಲ. ಇವ್ರು ಮಂತ್ರಿ ಮಾಡಬೇಕಾದ್ರೆ ದೊಡ್ಡ ಕತೆ, ಅದೊಂದು ಕತೆ ಹೇಳಕ್ ಹೋದ್ರೆ ಇನ್ನು ಅರ್ಧ ಗಂಟೆ ಹೇಳಬೇಕು. ಅವತ್ತು ಮಂತ್ರಿ ಕೊನೆ ಅಂತಲೂ ಮಾಡಬೇಕಾದ್ರೆ ಅದೊಂದು ದೊಡ್ಡ ಇತಿಹಾಸ ಇದೆ. ಈ ಥರ ಎಲ್ಲ ನಡ್ಕೊಂಡು ಹೋಗಿದೆ. ಇದೆಲ್ಲ ಒಂದು ಇತಿಹಾಸ ಮುಗೀತು. 14ರಲ್ಲಿ ಮತ್ತೆ 13ರಲ್ಲಿ ಚುನಾವಣೆಗಳಾದ ಮೇಲೆ ಏನೇನಾಯ್ತು ಅವೆಲ್ಲ ಒಂದು ಇತಿಹಾಸ. 8 ಜನ ನಮ್ಗೆ ಕೈ ಕೊಟ್ಟು ರೇವಣ್ಣನ ಮುಖ ತೋರಿಸಿ ನಮ್ಮ ವಿರುದ್ಧ ವಿಪ್ ಕೊಟ್ಟಿದ್ರು ಓಟ್ನ ಕಾಂಗ್ರೆಸ್ಗೆ ಹಾಕೊಂಡು ಏನೇನಾಯ್ತು ಅವೆಲ್ಲ ಇತಿಹಾಸ ಆಗೋಗಿದೆ. ಇದನ್ನು ಯಾಕೆ ಹೇಳಿದೆ ಅಂದ್ರೆ, ನಿನ್ನೆ ದೇವೇಗೌಡರನ್ನ ಹೊಟ್ಟೆಪಾಡಿಗೋಸ್ಕರ ಹೋಗೋರೆ ಬಿಜೆಪಿ ಜೊತೆ ಅಂತ ಹೇಳ್ತಾರೆ. ಇವತ್ತು ದೇವೇಗೌಡರು ಈ ಪರಿಸ್ಥಿತಿ ತೀರ್ಮಾನ ಮಾಡಬೇಕಾದ್ರೆ 2018 ಇದೇ ದೇವೇಗೌಡರು ನಾನು ಆಪರೇಷನ್ 2017 ಬಹುಶಃ ಸೆಪ್ಟೆಂಬರ್ 22, 23ಕ್ಕೆ ಆಪರೇಷನ್ ಆಯಿತು. 2ನೇ ಬಾರಿ 2007ರಲ್ಲಿ ಒಂದು ಬಾರಿ ಆಗಿತ್ತು. 2017 ಆಪರೇಷನ್ ಆಯಿತು. ನವೆಂಬರ್ ತಿಂಗಳಲ್ಲಿ ಮೈಸೂರಿನಿಂದಲೇ ಒಂದು ಕುಮಾರಪುರಂ ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಒಂದೇ ತಿಂಗಳಿಗೆ ಆಪರೇಷನ್ ಮಾಡಿಸ್ಕೊಂಡು ಅಲ್ಲಿ ಶುರು ಮಾಡೋದನ್ನು ಚುನಾವಣೆ ಮುಗಿಯೋವರೆಗೆ
ನಿರಂತರವಾಗಿ ಹಗಲು ರಾತ್ರಿ ನನ್ನ ಪ್ರವಾಸ ಏನು ಮಾಡಿದೆ. ನನಗೆ ತೊಂದರೆ ನಮ್ಮ ಕಾರ್ಯಕರ್ತರು ಬಂದಿದ್ದಕ್ಕೆ ಪಟಾಕಿ ಹೊಡಿತೀರಿ. ಆ ಪಟಾಕಿ ಹೊಗೆ ಎಲ್ಲ ನನಗೆ ಇದೆಲ್ಲ ನನ್ನ ದೇಹಕ್ಕೆ ಹಲವಾರು ರೀತಿ ಸಮಸ್ಯೆಗಳಿರ್ತವೆ. ನಾವು ಅವರ ಅಭಿಮಾನಿಗಳು ಹೊಡೆದಾಗ ನಾನು ಏನು ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ಇದೆಲ್ಲವನ್ನು ಅನುಭವಿಸ್ಬಿಟ್ಟಿದ್ದೇನೆ. ಅವರಿಂದ ಶುರುವಾಯಿತು ಕುಮಾರ ಪರ್ವ. ಸರ್ಕಾರ ಆಯಿತು, 38 ಸೀಟ್ ಬಂತು. ನೀವು ಮಂಡ್ಯ ಜಿಲ್ಲೆ ಜನತೆ ಏನೋ ನಮ್ಮ ಹುಡುಗ ಮುಖ್ಯಮಂತ್ರಿ ಆದ್ರಾಗಲಿ ಅಂತ ಹೇಳಿ 7 ಗೆಲ್ಲಿಸ್ಕೊಟ್ರಿ. ಅದು ಗೆಲ್ಸಿದ್ ಯಾವ ರೇಟ್ ಇದರಲ್ಲಿ ಒಬ್ಬೊಬ್ರು 50,000, 53,000 ಇತಿಹಾಸ ನಿರ್ಮಾಣ ಮಾಡಿಕೊಟ್ರಿ. ಅವತ್ತು ಏನ್ ನಾವೇನು ಎಷ್ಟು ದುಡ್ಡು ಖರ್ಚು ಮಾಡಿದ್ದು, ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ ಚುನಾವಣೆಯಲ್ಲಿ. ಪಾಪ ನೀವುಗಳೇ ಉಚ್ಚೇತ ಮಾಡಿದ್ರಿ. ಅನ್ಯಾಯ ಆಯಿತು ದೇವೇಗೌಡರಿಗೆ, ಕುಮಾರನಿಗೆ ಅನ್ಯಾಯ ಮಾಡೋದು ಗೊತ್ತೇ. ಒಂದು ಇತಿಹಾಸ ಮುಗೀತು. ಸರ್ಕಾರ ಮಾಡೋದು ಯಾವ ಮಟ್ಟ ಸರ್ಕಾರ ಮಾಡಬೇಕಾಯ್ತು. ನಾನು ಆ 39 ಜನ ಶಾಸಕರು ಇಟ್ಕೊಂಡು ಮೊದಲನೇ ಏನೊಂದು ಬಜೆಟ್ ಮಂಡನೆ ಮಾಡ್ತೀನಿ ಅಂದ್ರೆ ಸರ್ಕಾರ ರಚನೆ ಆದ್ಮೇಲೆ ಬೇಡ ಬಜೆಟ್ ಮಂಡನೆ ಬೇಕಿಲ್ಲ ಅಂದ್ರು. ಯಾಕೆ ಮಾಡಬೇಕು ಅಂದ್ರು. ನಾವೀಗಾಗಲೇ ಚುನಾವಣೆಗೆ ಮುಂಚೆ ಏನು ಬಜೆಟ್ ಮಂಡನೆ ಮಾಡಿದ್ದೀವಿ ಅದನ್ನೇ ಮುಂದುವರಿಸಿ ಅಂದ್ರು. ನಾನು ಹಳ್ಳಿಯಲ್ಲಿ ರೈತರಿಗೆ ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬೇಡಿ, ನಾನು ಇದ್ದೀನಿ, ನಾನು ಮುಖ್ಯಮಂತ್ರಿ ಆದ್ರೆ ನಿಮ್ ಸಾಲ ಮನ್ನಾ ಮಾಡ್ಕೊಡ್ತೀನಿ ಅಂತ ಬೀದಿ ಹೇಳಕೊಂಡ್ ಸಾಲ ಮನ್ನಾ ಮಾಡೋದು ನಮ್ಮ ಕಾರ್ಯಕ್ರಮ ಅಲ್ಲ ಅಂದ್ರು. ನಾವೇನು ಮಾತು ಕೊಟ್ಟಿಲ್ಲ ಅಂದ್ರು. ನಾನು ಒಂದು ಮಾತು ಹೇಳಿದೆ ಕಾಂಗ್ರೆಸ್ ನಾಯಕರುಗಳಿಗೆ, ನೋಡ್ರಿ ನಿಮ್ಮ ಕಾರ್ಯಕ್ರಮ ಏನಿದೆ ಇದೆಲ್ಲವನ್ನು ಮುಂದುವರಿಸ್ತೀನಿ, ಆದ್ರೆ ರೈತರು ಸಾಲ ಮನ್ನಾ ಮಾಡೋದನ್ನ ವಿರೋಧ ಮಾಡೋದಾದ್ರೆ ನಾನು ಮುಂದುವರಿಯೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ಅವತ್ತು ಕೇವಲ 14 ತಿಂಗಳಲ್ಲಿ ಯೋಚನೆ ಮಾಡಿ 14 ತಿಂಗಳಲ್ಲಿ ಅವತ್ತು ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರಿಗೆ ಎಲ್ಲಾ ಕಾರ್ಯಕ್ರಮ ಮುಂದುವರಿಸ್ಕೊಟ್ಟೆ. ₹1 ಕಡಿಮೆ ಮಾಡಲಿಲ್ಲ ಸಿದ್ದರಾಮಯ್ಯ ಮಂಡನೆ ಮಾಡಿದಂಥ ಬಜೆಟ್ಗೆ. ಮಂಡ್ಯ ಜಿಲ್ಲೆಯಲ್ಲಿ ರೈತರ ಸಾಲ ಮನ್ನಾಗೆ ಸುಮಾರು 750 ಕೋಟಿ ಹಣ ಬಂದಿದೆ. ರೈತರು ಸಾಲ ಮನ್ನಾ ಮಾಡಿ ಏನು ಮಾಡವ್ರೆ? ರೈತರ ಮಕ್ಕಳು ಅಂತಾರೆ, ಮಣ್ಣಿನ ಮಕ್ಕಳು ಅಂತಾರೆ. ಮನೆಯಲ್ಲಿ ಫಾಸ್ಟ್ ಕೇಳಿದೆ ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ಏನು ಮಾಡವ್ರೆ ರೈತರಿಗೆ? ಯಾವ ರೈತರ ಮಕ್ಕಳು ಇವರೇ ಯಾವ ರೈತರ ಮಕ್ಕಳು? ಇದು ಹೇಳ್ತಾರೆ ಜಾತ್ಯತೀತ ಪದ ತೆಗೆದುಹಾಕಬೇಕು ಅಂತಾರೆ. ಯಾವ ದೇವೇಗೌಡರು ಅವರ ಜೀವನದಲ್ಲಿ ಪ್ರಧಾನಮಂತ್ರಿಗಳಾಗಿ ಗುಜರಾತ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಆ ಒಂದು ಇದರಲ್ಲಿ ಬಂದಂತವರು ಅವರನ್ನ ಅವತ್ತು ಅಂತ ಒಂದು ಇದರಲ್ಲಿ ಬಂದಂತವ್ರು ವಾಜಪೇಯಿ ಪ್ರಧಾನಮಂತ್ರಿ ಮುಂದುವರಿಸ್ತೀವಿ ಅಂದ್ರು. ದೇವೇಗೌಡರು ಹೊಟ್ಟೆಪಾಡಿಗೆ ಪ್ರಧಾನಮಂತ್ರಿ ಆಗಿದ್ದಲ್ಲ, ಅಲ್ಲಿ ಮುಂದುವರಿಬೇಕು ಅನ್ನೋದಾಗಿದ್ರೆ ವಾಜಪೇಯಿ ಅವರು ಕಾಂಗ್ರೆಸ್ ಟೋಪಿ ಹಾಕಿದ್ರಲ್ಲ, ವಾಜಪೇಯಿ ಅವರು ನಿಮಗೆ ಕೊಡ್ತೀವಿ ಬನ್ನಿ ಪವರ್ ಮತ್ತೆ ಅಂತ ಹೇಳಿ ಅವತ್ತು ಹೊಟ್ಟೆಪಾಡು ಮಾಡ್ಕೊಂಡು ರಾಜಕೀಯ ಮಾಡೋದಾಗಿದ್ರೆ ವಾಜಪೇಯಿ ಬೆಂಬಲ ಕೊಡ್ತೀವಿ ಅಂತ ಮತ್ತೆ ಮುಂದುವರಿಬಹುದಾಗಿತ್ತು ಪ್ರಧಾನಮಂತ್ರಿ. ನೀವು ಬೆಳೆಸಿರ ನಿಮ್ಮ ಅಜ್ಜ ಅಂತ ಕರೀತಿರೋ, ಇಲ್ಲ ಅವ್ರನ್ನ ನಿಮ್ಮ ಹಿತೈಷಿ ಅಂತ ಕರೀತಿರೋ. ಇವತ್ತು ನಿಮ್ಮ ಸ್ವಾಭಿಮಾನ ಉಳಿಸ್ಕೊಂಡು 60 ವರ್ಷದ ಕೆಟ್ಟ ರಾಜಕೀಯ ಏನಿದೆ ಇದರಲ್ಲಿ ಸ್ವಾಭಿಮಾನ ಬದುಕಿರತಕ್ಕಂಥ ಆ ವ್ಯಕ್ತಿ ಬಗ್ಗೆ ಇವತ್ತು ಇಷ್ಟು ಲಘುವಾಗಿ ಮಾತನಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿದ್ದೀನಿ, ಏನೂ ತಪ್ಪು ಮಾಡೋದು, ಯಾವ ಇತಿಹಾಸವನ್ನು ನಿರ್ಮಾಣ ಮಾಡೋದು. ಅವ್ರು ಏನೇನು ಪ್ರಧಾನಮಂತ್ರಿಗಳಾಗ ಅದ್ಭುತವಾದ ಕಾರ್ಯಕ್ರಮ ಕೊಟ್ಟರು, ಬಹಳ ಜನಕ್ಕೆ ಗೊತ್ತಿಲ್ಲ, ಪ್ರಚಾರ ಸಿಗಲಿಲ್ಲ ನಮಗೆ. ಈಗ ನೀವು ಬೆಳಗ್ಗೆ ಪೇಪರ್ ತೆಗೀರಿ, ಬೆಳಗ್ಗೆ ಟಿವಿ ತೆಗೀರಿ, ಟಿವಿ ಹಾಕಿ ಯಾವ ಆ ಕಡೆದೊಂದು ಗ್ಯಾರಂಟಿ ಅಂತಾರೆ, ಈ ಕಡೆದೊಂದು ಗ್ಯಾರಂಟಿ ಅಂತಾರೆ. ರಾಜ್ಯದೊಂದು ಗ್ಯಾರಂಟಿ, ಕೇಂದ್ರದೊಂದು ಗ್ಯಾರಂಟಿ. ರೈತರು ಏನಾಗವ್ರೆ ದೇವರೇ ಕಾಪಾಡೋರು. ಇವತ್ತು ರೈತರಿಗೆ ಅದೆಂಥದ್ದು ಖರೀದಿ ಕೇಂದ್ರ, MSP ದರದಲ್ಲಿ ಅಕ್ಕಿ ಭತ್ತ ಖರೀದಿ ಮಾಡಕ್ಕೆ, ಭತ್ತ ಖರೀದಿ ಕೇಂದ್ರಕ್ಕೆ ಭತ್ತ ತಗೊಂಡೋಗರೇ ಇಲ್ಲ ಅಂತ ಅವ್ರು. ಇವ್ರು ಮಾಡೋ MSP ಮಾರ್ಕೆಟ್ ಎಲ್ಲ ಒಳ್ಳೆ ರೇಟ್ ಐತೆ, ಮತ್ತೆ ಅದಕ್ಕೊಂದು ಗೈಡ್ ಲೈನ್ಸ್ಗಳು ಎಲ್ಲ ಪ್ಯಾರಾಮೀಟರ್ ಹಾಕಿ ಇಂತಿಂತ ಪ್ಯಾರಾಮೀಟರ್ ಮೇಲೆ ತಗೋತೀವಿ ಅಂತಾರೆ. ಇವೆಲ್ಲ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾವ ತರ ನಡೀತದೆ ಈ 5 ಕಾರ್ಯಕ್ರಮ. ನಾನು ಕೇಳಲಿಕ್ಕೆ ಬಯಸ್ತೀನಿ ಅಣ್ಣ ನಿಮಗೆ, ಆಯ್ತಪ್ಪ ಬಸ್ ಫ್ರೀ ಪಾಸ್ ಕೊಟ್ಟವ್ರೆ, ಓಡಾಡ್ಲಿ ಹೆಣ್ಮಕ್ಳು, ತಪ್ಪು ಅನ್ನಲ್ಲ. ಇವತ್ತು ಶಾಲಾ ಮಕ್ಕಳ ಪರಿಸ್ಥಿತಿ ಏನಾಗಿದೆ? ನಿಮಗೆ ಬಸ್ಗೆ ಹಲವಾರು ಬಾರಿ ನಿಮ್ಗೆ ಅರ್ಜೆಂಟ್ ಎಲ್ಲ ಹೋಗ್ಬೇಕಾಯ್ತದೆ, ಬಸ್ಗಳಿಲ್ಲ, ಬರೀ ಬಸ್ ಬಿಟ್ಟಿದೀವಿ ಹೆಣ್ಮಕ್ಳಿಗೆ ಹೇಳ್ತಾರೆ. ಆದ್ರೆ ಎಫೆಕ್ಟ್ ಇಲ್ಲಿ ತಂದು ನಿಲ್ಸೋರೆ ಯೋಚನೆ ಮಾಡಿದ್ದೀರಾ? ಆಮೇಲೆ ನಿಮ್ಗೆ ವಿದ್ಯುತ್ ಶಕ್ತಿದು ದೊಡ್ಡ ಕಥೆ ಇದೆ, ಇದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಫ್ರೀ ಕರೆಂಟ್ ಎಲ್ರಿಗೂ 200 ಯೂನಿಟ್ ಅಂದ್ರು. ಈಗ ನೆನ್ನೆ ಹಾಸನದಲ್ಲಿ ಯಾರೋ ಬಂದು ಹಣ ಹೋದ್ ತಿಂಗಳು ₹500 ಬಂದೈತೆ, ಈ ತಿಂಗಳು 600 ಬಂದೈತೆ ಅಂತ ಹೇಳ್ಕೊಂಡ್ಬಂದ್ರು ಬಿಲ್. ಹಲವಾರು ಸಮಸ್ಯೆಗಳು
700 ರೂಪಾಯಿ ಬರ್ತಾ ಇದೆ. ಈಗ ಇಲ್ಲಿ ಗೊತ್ತಾಯ್ತಣ್ಣ, ಅದರಿಂದ ಇಲ್ಲಿ ಎಲ್ಲ ಬೋಗಸ್. ಇದು 2,000 ರೂಪಾಯಿ ನನ್ನ ತಾಯಂದಿರು ಕೂತಿದ್ದೀರಿ. ಆ 2,000 ರೂಪಾಯಿ ನಿನ್ ಬದುಕು ಏನಾದ್ರೂ ಸರಿಪಡಿಸ್ಕೊಳಕ್ಕಾಗತ್ತಾ? ಇವತ್ತೊಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಎಂಥದ್ದು ಯಾರ ಪಾಪ ಹೆಣ್ಣು ಮಗಳು ಏನು ಎರಡು ಮೂರು ಹಾಕೋರು ಫೋಟೋ, 5-6 ಜನ ಹೆಣ್ಣು ಮಕ್ಕಳು ಹೋದಾಗಿದೆ ಪತ್ರಿಕೆ ತೆಗೆದುಬಿಟ್ರೆ ಬೆಳಗ್ಗೆ ಫಸ್ಟ್ ಪುಟದಲ್ಲೇ ಇವ್ರ ಮುಖ ನೋಡ್ಬೇಕು ನೀವು. ದೇವ್ರ ಮುಖ ನೋಡಂಗಿಲ್ಲ ಈಗ ನೀವು. ಬೆಳಗ್ಗೆ ಪೇಪರ್ ಏನಾದ್ರು ಓದರಿದ್ರೆ ಬರೀ ಇವ್ರ ಮುಖನೇ ನೋಡ್ಬೇಕು. ಅಡ್ವರ್ಟೈಸ್ಮೆಂಟ್ ಗ್ಯಾರಂಟಿ 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 ಅಂತ. ಏನೋ 2,000 ರೂಪಾಯಿ ಬಂದಿದ್ದ ಕೊಡ್ತಾವ್ರಂತಲ್ಲ, 5 ತಿಂಗಳು ಬಂದೈತೆ ಹಾಕೊಂಡವ್ರೆ ಒಂದು ಫೋಟೋ ಹಾಕಿ ಹೆಣ್ಮಗಳದು ಹೇಳಿ. ಅದಿರಲಿ, ಆ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಹೇಳ್ತೀನಿ. 2,000 ರೂಪಾಯಿಗೆ ನನಗೆ 5 ತಿಂಗಳಿಂದ 2,000 ಕೊಟ್ಬಿಟ್ರು. ಅದು ಉಳಿತಾಯ ಮಾಡ್ಕೊಂಡ್ಬಿಟ್ಟು ಮತ್ತಿನ್ನು ಸ್ವಲ್ಪ ಸಾಲ ಸೋಲ ಮಾಡೋದು ಹಸು ಕಂಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಹಸುನ ಆಯ್ತಪ್ಪ 2,000ದಂಗೆ 5 ತಿಂಗಳು ಕೊಟ್ಟಿದ್ರು 10,000 ರೂಪಾಯಿ ಆಯ್ತು. ಒಂದು ಹಸು ನೀವೇನಾದ್ರು ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಬೇಕು ಇವತ್ತು ದುಡ್ಡು? ಅದ್ರ ಮೇಲೆ ಸಾಲ ಮಾಡಿ ತಗೊಂಡ್ಬಿಟ್ಟಿದೀನಿ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾರಲ್ಲ, 60-70 ರೂಪಾಯಿ ಕಡಿಮೆ ನಿಮ್ಗೊಂದು ಹಾಲು ಕರೆಯೋ ಹಸು ಸಿಗೋದಿಲ್ಲ. ಎಷ್ಟು ಸುಳ್ಳು ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟ್. ಆಮೇಲೆ ಆ ಅಡ್ವರ್ಟೈಸ್ಮೆಂಟ್ಗೆ ಕಳೆದ 1 ವರ್ಷ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಇವತ್ತು ಪೇಪರ್ ತೆಗಿರಿ, 5 ಪುಟ ಬರೀ ಇವ್ರದೇ ಐತೆ. ಅದಿದ್ದು ಕೃಷಿ ಇಲಾಖೆಯಲ್ಲಿ ನಿಮ್ಮ ಮಂಡ್ಯ ಜಿಲ್ಲೆ ಮಂತ್ರಿಗಳು ಪಾಪ ಏನು ಯಾರು ಮಾಡಿದಿರ ಕೃಷಿ ಸಚಿವರಿಗೆ? ಯಾರು ಇತಿಹಾಸದಲ್ಲಿ ಕೃಷಿ ಸಚಿವರೇ ಬಂದಿರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಪಾಪ ಯಾವ ಮಂಡ್ಯ ಜಿಲ್ಲೆ ಎಂಥದ್ದು 7 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಂಥವು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಂತ ರಾಜ್ಯಪಾಲರ ಪತ್ರ ಬರೋದು, ಅದಂತೂ ತನಿಖೆ ಬೇರೆ ಮಾಡೋದು. ತನಿಖೆ ಎಲ್ಲೋಯ್ತು ಗೊತ್ತಿಲ್ಲ. ಅದು ಕುಮಾರಸ್ವಾಮಿ ಬರ್ಸವ್ರೆ ಎಂಬುದು. ಆ 7 ಜನ ಯಾರ ಪತ್ರ ವ್ಯವಹಾರ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಹತ್ರ ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಹೊರಗೆ ಕೇಳಿದ್ರೆ ಅದು ಎಲ್ಲ ಜಾಸ್ತಿ ಆಗೋದು ಬಿಡೋಣ. ಸ್ಪ್ರಿಂಕ್ಲರ್ ಪೈಪು ಎಲ್ಲ ಮನೆ ಹಾಳು ಮಾಡವ್ರೆ. ಅದಂತೂ ದಿನ ಪೇಪರ್ ಅಡ್ವರ್ಟೈಸ್ಮೆಂಟ್. ಇದು ಕೃಷಿ ಹೊಂಡದ ಫೋಟೋ. ಕೃಷಿ ಹೊಂಡನ ಶುರುವಾಗಿ ಎಷ್ಟು ವರ್ಷ ಆಗೋಯ್ತು. ಈಗ ಕೃಷಿ ಹೊಂಡದ ಕಾರ್ಯಕ್ರಮ, ರೈತರಿಗೆ ಆ ಯೋಜನೆ ಈ ಯೋಜನೆ, ಅದೇ ಅಂತದ್ದು ರಾಗಿ ಬೇರೆ ಕಡ್ಡಿ ಬೇರೆ ಹಿಡ್ಕೊಂಡು ಮುಖ್ಯಮಂತ್ರಿಗಳು ಇವ್ರದ್ದು ಫೋಟೋಗಳು ಬೇರೆ, ದಿನ ಕಲರ್ ಫೋಟೋ. ಆ ದುಡ್ಡನ್ನೇ ಇವತ್ತೇನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರೆ, ಟಿವಿಗಳ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಕೋಟ್ಯಾಂತರ ರೂಪಾಯಿ ದುಡ್ಡು ಒಂದೊಂದು 10 ಹಳ್ಳಿ ಉದ್ಧಾರ ಆಯ್ತಿರ್ಲಿಲ್ವಾ? ಯಾರು ದುಡ್ಡಿದ್ವು ಅಡ್ವರ್ಟೈಸ್ಮೆಂಟ್? ನಿಮ್ಮ ದುಡ್ಡು. ನಾನು 25,000 ಕೋಟಿ ಸಾಲ ಮನ್ನಾ ಮಾಡುತ್ತಲ್ಲ ಸರ್ಕಾರದ. ಪ್ರತಿದಿನ 14 ತಿಂಗಳು ದಿನ ಸಾಲ ಮನ್ನಾ ಮಾಡಿದೆ ಫೋಟೋ ಪೇಪರ್ ಹಾಕಿದ್ ನನ್ನ ಡ್ಯೂಟಿ ನಾನು ಮಾಡಿಕೊಟ್ಟೆ ನನ್ನ ರೈತರಿಗೆ. ಈ ರೀತಿ ನಾವು ಬರ್ತೀವಿ. ಇಲ್ಲಿ ಸರ್ಕಾರಿ ದುಡ್ಡು ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ. ನಾನು ಮೊದಲನೇ ಬಜೆಟ್ ಅನ್ನ ಘೋಷಣೆ ಮಾಡಬೇಕಾದ್ರೆ ತಪ್ಪು ತಿಳ್ಕೋಬೇಡಿ, ವಿಧಾನಸಭೆಯಲ್ಲಿ ವ್ಯಂಗ್ಯ ಮಾಡ್ತಾರೆ. ಮಂಡ್ಯ ಜಿಲ್ಲೆ ಬಜೆಟ್ ಅಂದ್ರು. ಅವಾಗ ನಾನು ಮಂಡ್ಯ ಮಾಡ್ಬೇಕಾದ್ರೆ ಮಂಡ್ಯ ಜಿಲ್ಲೆ ಹೆಸರು ಹೇಳಿದ್ರೆ ಮಂಡ್ಯ ಜಿಲ್ಲೆ ಬಜೆಟ್ ಅಂತ ವ್ಯಂಗ್ಯ ಮಾಡ್ತಾರೆ. ಅದಕ್ಕೆ ನನಗೆ ಶಿಕ್ಷೆ ಕೊಡ್ತಾರ ಮಂಡ್ಯ ಜಿಲ್ಲೆ ಜನತೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಏನ್ ಅನ್ಯಾಯ ಮಾಡಿದ್ದೇನೆ ಈ ಜಿಲ್ಲೆ ಜನತೆಗೆ? ನಾನೇನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ. ಸಿಕ್ಕಂತ ಒಂದು 14 ತಿಂಗಳು 20 ತಿಂಗಳು ಅವಕಾಶದಲ್ಲಿ ಹೇಳಿದ್ರು. ಇಲ್ಲಿ ಮಾತಾಡಬೇಕಾದ್ರೆ ಯಾರ ಸ್ನೇಹಿತರು ಸಿದ್ದರಾಮಯ್ಯವ್ರ ಕಾಲದಲ್ಲಿ 200ಕ್ಕೂ ಹೆಚ್ಚಿನ ಮನೆಗಳಲ್ಲಿ ನನ್ನ ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣ ಆಯಿತು. 200 ಕುಟುಂಬವನ್ನು ಭೇಟಿ ಮಾಡಿದೆ ನಾನು. ಮನೆಗೆ ಹೋಗಿ ತಮ್ಮಣ್ಣವ್ರಿಗೆ ಕೂತಿದ್ದಾರೆ. ಮದ್ದೂರಲ್ಲಿ ಎಷ್ಟು ಕಡೆ ಹೋದು ನಾವು ಅವರು ಇದರಲ್ಲಿ ನಮ್ಮ KR-ಪೇಟೆಯಲ್ಲಿ ಎಷ್ಟು ಹಳ್ಳಿಗಳು ಹೋದು. ಈಗ ನಮ್ಮ ಮಂತ್ರಿಗಳವರಲ್ಲ ಇವರು, ನನ್ನ ಜೊತೆಯಲ್ಲಿ ಶಾಸಕರು, ಇವ್ರ ಕ್ಷೇತ್ರದಲ್ಲಿ ಎಷ್ಟು ಹಳ್ಳಿಗೆ ಹೋಗಿ ಪಾಪ ಅವ್ರ ಜೊತೆ ದುಡ್ಡು ತೆಗಿಲೇ ಇಲ್ಲ. ದುಡ್ಡು ನಾನೇ ತೆಗಿಬೇಕಾಯ್ತು. ಅವ್ರ ಕ್ಷೇತ್ರದಲ್ಲೂ ನಾನು 4 ಮಕ್ಳು ದುಡ್ಡು ಕೊಡ್ಬೇಕಾಗುತ್ತೆ. ಇವರು ಮಂಡ್ಯಗೆ ಏನು ಮಾಡೋನೆ ಕುಮಾರಸ್ವಾಮಿ ಅಂತ ಹೊಟ್ಟೆಪಾಡಿನ ರಾಜಕಾರಣ ಅಂತಾರೆ. ಆಮೇಲೆ ಅದು ಎಂಥದ್ದು, ಈಗ ಚುನಾವಣೆ ನಾಟಿ ಸ್ಟೈಲಲ್ಲಿ ಮಾಡ್ತಾರಂತೆ. ನೀವು ಹೇಳ್ಬೇಕಂದ್ರೆ ಯಾವುದು ಅಂತಾನೆ, ಯಾವ ನಾಟಿ ಸ್ಟೈಲ್ ಮಾಡಕ್ ಹೊಂಟಾರ ಚುನಾವಣೆ? ಪುಟ್ಟಣಿಗೆ ಗೊತ್ತಾದ್ರೆ ಹೇಳ್ಬೇಕು ಯಾವ ನಾಟಿ ಸ್ಟೈಲ್ ಅಂತ. ನಿಮಗೆ ಕೂತವನೆ 2013-19 ಪಾರ್ಲಿಮೆಂಟ್ ಚುನಾವಣೆ, 8ರಲ್ಲಿ ಚುನಾವಣೆಯಲ್ಲಿ ಸೋತಿದ್ರು. ಸುರೇಶ್ ಗೌಡ್ರಿಗೆ ಗೆದ್ದಿದ್ದು ಹೇಳಿದಿಲ್ಲ, ನೆನಪಿಸ್ಕೊಂಡಲ್ಲ ಎಲ್ಲರೂ. ಅವತ್ತು ಸೋತಿದ್ರು. ದೇವೇಗೌಡರು ಲೋಕಸಭೆಗೆ ನಿಲ್ಲೇಬೇಕು ಅಂತ ತಯಾರು ಮಾಡಿದ್ರು. ಅವತ್ತು ಚುನಾವಣೆ ನಡೆಸಬೇಕಾದ್ರೆ ಚುನಾವಣಾ ವೆಚ್ಚ ಮಾಡಬೇಕಲ್ಲ, ಖರ್ಚು ವೆಚ್ಚ ಮಾಡಬೇಕಲ್ಲ. 1 ನಿಮಿಷ ಇರೋಣ. ಚುನಾವಣೆ ಖರ್ಚು ವೆಚ್ಚ ಮಾಡ್ಲಿಕ್ಕೆ ಪಾಪ ನಮ್ಮ ಸೀನಣಿಗೆ ನಮ್ಗೆ ಬಿಟ್ಟು ಹೋಗ್ಬಿಟ್ಟವ್ರೆ. ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಬಿಟ್ಟು ಹೋದ್ರು. ಅವತ್ತು ಚುನಾವಣೆಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ದುಡ್ಡು ಎಷ್ಟು ಬೇಕು ಅಂತೇಳಿ ಮೀಟಿಂಗ್ ಮಾಡ್ತಾರೆ.
ಆಗ ಇದೇ ಪುಟ್ಟಣ್ಣ ಹೇಳ್ತಾನೆ ಎಲ್ಲ MLA ಅವತ್ತು, ಆ ದುಡ್ಡು ಪಾಪ ಚಲುವಲಿಸ್ವಾಮಿ ಈಗ ತಾನೇ ಚುನಾವಣೆ ಸೋತವ್ರೆ, ಆ ನೀವು ಕೇಳೋ ದುಡ್ಡು ಅವನಲ್ಲಿ ತಂದು ಕೊಡೋಕ್ಕಾಯ್ತು, ನಥಿಂಗ್ ಇಷ್ಟು ಕೊಡ್ತೀವಿ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಅವತ್ತು ಈ ಪುಟ್ಟಣ್ಣ ಮಾತಾಡ್ತಾರೆ. ಚುನಾವಣೆಯಲ್ಲಿ ಸೋತವ್ರಪ್ಪ ಬೇಡ, ಹಿಂಸೆ ಕೊಡೋದು ಬೇಡ, ಅವ್ರು ಏನ್ ಕೊಡ್ತಾರೋ ಕೊಡ್ಲಿ, ಚುನಾವಣೆ ನಡೆಸಬೇಕು ಅಂತ ಹೇಳಿ ಆ ರೀತಿ ಇವರೆಲ್ಲ ಕೆಲಸ ಮಾಡೋದು ಕೈ ಜೋಡಿಸಿ. ಇವರೆಲ್ಲ ಏನು ಅನ್ಯಾಯ ಮಾಡಿದ್ರು ಇವ್ರುಗಳಿಗೆ? ಕಣ್ಣಾರೆ ನೋಡಿದ್ರೆ ಇದೆಲ್ಲ ನಾನು ಯಾವ ತರ ನಡ್ಕೊಂಡಿದ್ದಾರೆ ಇವರು ಚುನಾವಣೆ ನಿಂತಾಗ ನೋಡಿದ ಪರಿಸ್ಥಿತಿಗಳು ಹಾಗೇನಿತ್ತು ಅಂತೆ, ಹಾಗೇನಾಯ್ತು ಅನ್ನೋದು ಗೊತ್ತು ನನಗೆ. ಇವೆಲ್ಲ ಇದೆ. ಇವತ್ತು ಈ ಚುನಾವಣೆ ವಿಷಯದಲ್ಲಿ ತಾವೇನು ಇವತ್ತು ಆಸೆಯಿಂದ ಬಂದು ಕೂತಿದ್ದೀರಿ, ಒಂದು ಮಾತನ್ನ ಹೇಳ್ತೀನಿ ನಾನು. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು, ಆಮೇಲೆ ಅದ್ರ ಜೊತೆಗೆ ನಾನು ಒಂದು GT ದೇವೇಗೌಡರು ಒಂದು ಮಾತಾಡ್ತಾ ಇನ್ನೊಂದು ಘಟನೆ ಹೇಳಲಿಕ್ಕೆ ಹೋದ್ರು. ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ಮನವಿ ಮಾಡ್ತೇನೆ, ನಾನು ನಮ್ಮ ಮುಂದೆ ಇವತ್ತು ಅಂಬರೀಷ್ ಅವರು ಇಲ್ಲ, ಇವತ್ತು ಪುಟ್ಟರಾಜನು ನನಗಿಂತ ಜಾಸ್ತಿ ಪ್ರೀತಿ ಜಾಸ್ತಿ ಇತ್ತು ಅಂಬರೀಷ್. ಅವೆಲ್ಲ ಪ್ರೀತಿಯಿಂದ ಒಂದು ಒಟ್ಟಾಗಿ ಬೆಳೆದಂತೆ. ಕಾಂಗ್ರೆಸ್ನವರು ಒಂದು ಬಾರಿ ಟಿಕೆಟ್ ತಪ್ಪಿಸಿದಾಗ 1996 ಮೊದಲು ಅನೌನ್ಸ್ ಮಾಡಿಬಿಟ್ರು ಅಂಬರೀಷ್ ಅವ್ರದ್ದು ಕಾಂಗ್ರೆಸ್ನವರು, ಅವ್ರಿಗೆ ಟಿಕೆಟ್ ಅಂತ. ಅವ್ರ ನಾಮಿನೇಷನ್ ಬರಬೇಕು, ಕ್ಯಾನ್ಸಲ್ ಮಾಡಿ ಮಾದೇಗೌಡರು ಟಿಕೆಟ್ ಕೊಟ್ಟರು. ಆ ಸಂಸ್ಥೆಯಲ್ಲಿ ನಮ್ಮ ಜೊತೆಲಿ ಬಂದವರು. ನಂತರ ಚುನಾವಣೆಯಲ್ಲಿ 98ರಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಜನತಾದಳದಿಂದ ಅಂತ ಹೇಳಿ ಒಂದು ವಿಂಗು, ಬಹುಶಃ ಜಯರಾಮಣ್ಣ ಇಲ್ಲ ಇಲ್ಲಿ ನಮ್ಮ ಮುಂದೆ ಇಲ್ಲ ಇವತ್ತು, ಅವ್ರು ಜಯರಾಮಣ್ಣ ಮಂತ್ರಿಗಳಿದ್ರು, ಅವರೆಲ್ಲರನ್ನು ಅಂಬರೀಷ್ ಅವ್ರನ್ನ ಚುನಾವಣೆ ನಿಲ್ಲಿಸಬೇಕು ಅಂತ. ನಾಗೇಗೌಡರು ಇವತ್ತು ನಮ್ಮ ಜೊತೆಲಿ ಇಲ್ಲ, ಅವರೆಲ್ಲ ನಾಗೇಗೌಡರು ಅವರೆಲ್ಲ ಅಂಬರೀಷಿಗೆ ಬೇಡ ಅಂತ. ಅದೊಂದು ದೊಡ್ಡ ಇತಿಹಾಸಗಳಿಲ್ಲ. ಅವತ್ತೆಲ್ಲ ಇವರೆಲ್ಲ ಕೆಲಸ ಮಾಡಿ ಅಂಬರೀಷ್ ಅವ್ರು ನಮ್ಮ ಪಕ್ಷದಿಂದಲೇ ಜನತಾದಳದಿಂದಲೇ ಅವತ್ತು ಪಾರ್ಲಿಮೆಂಟ್ ಹೋದಂತು. ಆಮೇಲೆ ಮತ್ತೆ ಕಾಂಗ್ರೆಸ್ ಹೋದ್ರು, ಅವೆಲ್ಲ ಬೇರೆ ಇತಿಹಾಸ. ಕಾಂಗ್ರೆಸ್ ಹೋದ್ರು, ನಮ್ಮವರ ವೈಯಕ್ತಿಕವಾದ ಸಂಬಂಧದಲ್ಲಿ ನಾವು ಪ್ರೀತಿ ವಿಶ್ವಾಸದಲ್ಲಿ ಇದ್ದಂತೆ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ, ಮೊದಲನೇ ಬಾರಿ 2007 ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ರಾಜ್ಯದ ಅತ್ಯಂತ ಹಿರಿಯ ನಟರು, ಒಬ್ಬ ಕಲಾವಿದರಾಗಿ ಬಹುಶಃ ಅವರದೇ ಆದಂತ ಇತಿಹಾಸ ನಿರ್ಮಾಣ ಮಾಡಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನಾನು ಮುಖ್ಯಮಂತ್ರಿ ಇದ್ದಾಗಲೇ ಅವರೇ ನಿಧನರಾದರು. ಆ ಸಂದರ್ಭದಲ್ಲಿ ಕಂಠೀರವ ಸ್ಟುಡಿಯೋ ಇವತ್ತೇನು ಅವರ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದೇವೆ, ಅವತ್ತು ಸಹ ನಾನು ಮುಖ್ಯಮಂತ್ರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅಂತ್ಯಕ್ರಿಯೆಗೆ ಜಾಗ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು. ಅದೇ ರೀತಿಯಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಅದೇ ವಿಷ್ಣುವರ್ಧನ್ ತೀರ್ಕೊಂಡು ಹೋದ್ರು. ವಿಷ್ಣುವರ್ಧನ್ ತೀರ್ಕೊಂಡು ಹೋದಾಗ ಇವತ್ತು ಸಾಲವಾಗಿಲ್ಲ, ಅವ್ರಿಗೆ ಯಾವ ಜಾಗ ಕೊಡಬೇಕು ಅಂತಕ್ಕಂಥ ಸಾಲ ಮಾಡಕ್ಕೆ ಯಾರು ಮಾಡಲಿ. ಅಂಬರೀಷ್ ಅವರೇ ಹೋದ್ರು, ನಮ್ಮ ಸಮಾಜದಿಂದ ಒಬ್ಬ ಕಲಾವಿದನಾಗಿ ಎತ್ತರಕ್ಕೆ ಬೆಳೆದಿದ್ದು, ಹಳ್ಳಿಯಿಂದ ಒಂದು ಕಷ್ಟಪಟ್ಟು ಬಂದಂಥ ಒಬ್ಬ ಜೀವಿ, ನಮ್ಮ ಸ್ನೇಹಿತ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ರಾಜ್ಕುಮಾರ್ ಅವರ ಒಂದು ಜಾಗದಲ್ಲಿ ಏನು ಆ ಕಂಠೀರವ ಸ್ಟುಡಿಯೋದಲ್ಲಿ ಅದ್ರ ಎದುರುಗಡೆನೆ ಜಾಗ ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದು. ಅದು ನಾನು ಕೊಟ್ಟಂತ ಗೌರವ, ಈ ಜಿಲ್ಲೆಯ ಜನತೆಗೆ ನಾನು ಕೊಟ್ಟಂತ ಗೌರವ ಅದು. ಅದಕ್ಕಿಂತ ನಾನು ಹೆಚ್ಚಿಗೆ ಮಾಡಲಿಕ್ಕೆ ಹೋಗಿದ್ದೆ. ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ರು, ಜೀವನದಲ್ಲಿ ಒಂದು ಕಲಾವಿದರಾಗಿ ಬೆಳೆದಿದ್ರು, ಒಂದು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡೋದು. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂತ ಹೇಳ್ತೀನಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅದನ್ನೇ ನಾವು ಮತ್ತದನ್ನು ಕರ್ಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾವೇನು ಮಾಡೋದು ಅಂತ ಹೇಳಲ್ಲ, ಭಗವಂತ ನಮ್ಗೆ ಮಾಡಿಸಿದ್ದಾನೆ ಅಷ್ಟೇ, ಭಗವಂತ ಮಾಡಿಸಿದ್ದಾನೆ, ಅದರ ಮೇಲೆ ಹೆಚ್ಚಿಗೆ ನೀಡಲಿಕ್ಕೆ ಹೋಗೋದಿಲ್ಲ. ಅದರಿಂದ ಇವತ್ತಿನ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಇವತ್ತು ಕೇವಲ ಒಂದು ಲೋಕಸಭೆ ಚುನಾವಣೆ ನಮ್ಮ ಮುಂದೆ ಅಲ್ಲ. ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಇವತ್ತು ಹೇಳ್ತಾರೆ ಎಂಥದ್ದು ನುಡಿದಂತೆ ನಡೆದಿದ್ದೇವೆ, ಇವತ್ತು ಹೇಳಿದ್ದಾರೆ. ಇವತ್ತು ದೊಡ್ಡ ಏನೊಂದು ಅಡ್ವರ್ಟೈಸ್ಮೆಂಟ್, ನುಡಿದಂತೆ ನಡೆದಿದ್ದೇವೆ, ನಕಲಿ ಅಲ್ಲ ಪಕಲಿ ಅಲ್ಲದೇನು ಹೇಳ್ಕೊಂಡವರು. ಈಗ ನುಡಿದಂತೆ ನಡೀಲಿಕ್ಕೆ 52,000 ಕೋಟಿ ಅಂತ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಸಾಲ ಎಷ್ಟು ಮಾಡಿದ್ದಾರೆ? 1,05,000 ಕೋಟಿ ಸರ್ಕಾರ ಸಾಲ ಮಾಡಿದೆ. ಈ ವರ್ಷ ಒಂದು ವರ್ಷದಲ್ಲಿ 1,05,000 ಏನು ಸಾಲ ಮಾಡಿದ್ದಾರೆ. ಈ ಸಾಲ ತೀರಿಸಲು ಯಾರು? ನಮ್ಮ ಹೆಣ್ಣುಮಕ್ಕಳು ತಾಯಂದಿರು ನೀವೇ ತೀರಿಸಬೇಕು. ಈ ಒಂದು ವೇದಿಕೆ ಮುಖಾಂತರ ನಾಡಿನ ಮಹಿಳಾ ನನ್ನ ತಾಯಂದಿರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈಗ 2,000 ಕೊಡ್ತಾ ಇದೀವಿ ಅಂತಾರಲ್ಲ, ಇವ್ರ ಅಪ್ತಿರ ಮನೆ ತಂದು ಕೊಟ್ಟಿಲ್ಲ 2,000 ರೂಪಾಯಿ.
ಇದು ನಿಮ್ಮ ದುಡ್ಡು ಇದು. ಇವತ್ತು 6,65,000 ಕೋಟಿಗೆ ಸಾಲ ಏರಿಕೆಯಾಗಿದೆ. ನಮ್ಮ ರಾಜ್ಯ ಸರ್ಕಾರದ ಸಾಲ 6,65,000 ಕೋಟಿ. ಈ ಸಾಲ ತೀರ್ಸರು ಯಾರು? ಮುಂದೆ ಬರಲು ತೀರಿಸಬೇಕು. ಮುಂದೆ ಬರಲ್ಲ ಅಂದ್ರೆ ಅದನ್ನ ತೀರ್ಸಲ್ಲ, ನಾನೇ ಬರಲಿ ಇನ್ನೊಬ್ಬನೇ ಬರಲಿ. ಆ ಸಾಲ ತೀರಿಸೋದಕ್ಕೆ ನಿಮ್ಮ ಜೋಬಿಗೆ ಕೈ ಹಾಕ್ಬೇಕಲ್ಲ ನಾವು. ಇವತ್ತು ಹೇಳಿದ್ರೆ ಯಾರ ಭಾಷಣ ಮಾಡ್ಬೇಕಾದ್ರೆ ಯಾವ್ದು ಮದ್ಯದ ಕತೆ ಹೇಳಿದಲ್ಲ, ಎಣ್ಣೆ ಕತೆ, ಎಣ್ಣೆಗೆ ರೇಟ್ ಎಷ್ಟಾಗೈತಿ ಈಗ ಇಲ್ಲಿ. ನಿಮ್ಗೆ 2,000 ರೂಪಾಯಿ, ಅದು ಸಾಯಂಕಾಲ ನೀವು ಹೋಗ್ಬೇಕಲ್ಲ, ಶ್ರಮ ಪಟ್ಟು ಏನೋ ಅಭ್ಯಾಸ ಮಾಡ್ಕೊಂಡು ಬಿಡ್ತೀವಿ. ಆ ಹವ್ಯಾಸದಲ್ಲಿ ಅಲ್ಲಿ ಹೋಗಿ ಖರೀದಿ ಮಾಡಕ್ ಹೋದ್ರೆ ಇಲ್ಲಿ 2,000 ಇಲ್ಲಿ ಕೊಡ್ತಾರೆ, ಅಲ್ಲಿ 10,000 ರೂಪಾಯಿ ಹಿಂಗೆ ತೆಗಿದ್ರೆ ಅಂತಾರೆ. ದಿವಸ ಇರ್ಲೇನು ಹೋಗೋದಿಲ್ಲ. ಬಹಳ ಕುಟುಂಬದಲ್ಲಿ ದಿವಸ ಇರಲೇಬೇಕು. ಇವತ್ತು ಪರಿಸ್ಥಿತಿ ಹಂಗಿದೆ. ಮೊದಲು ಒಂದು ಕಾಲದಲ್ಲಿ ಏನಾದರೂ ಆ ಒಂದು ಹವ್ಯಾಸ ಇಟ್ಕೊಂಡಿದ್ರೆ ರಾತ್ರಿ 10 ಗಂಟೆಯಲ್ಲಿ ಊರಲ್ಲಿ ಜನ ಎಲ್ಲ ಮಲಗದ ಮೇಲೆ ಕತ್ಲಾದ್ಮೇಲೆ ಮೆತ್ತೆ ಒಂದು ಮನೆ ಸೇರ್ಕೊಳ್ಳೋದು. ಈಗೇನಿಲ್ಲ, ಬೆಳಗ್ಗೆ 6 ಗಂಟೆಗೆ ಟೀ ಸ್ಟಾಲ್ ಓಪನ್ ಮಾಡಿದಂಗೆ ಮಧ್ಯಾಹ್ನಕ್ಕೆ ಓಪನ್ ಮಾಡ್ಕೊಂಡು ಕೂತವ್ರೆ. ಇದು ನಡೀತಾ ಇರತಕ್ಕಂಥ ಪರಿಸ್ಥಿತಿ. ಇದು ನಿಮ್ಮ ತಲೆ ಮೇಲೆ ಹೊಡಿತಾ ಇದೆ. ಇನ್ನ ಅದು ಹೋಗ್ಲಿ, ಆ ಪಂಪ್ ಸೆಟ್ಗಳ ಪರಿಸ್ಥಿತಿ ಏನಾಯ್ತಿದೆ, ಅದೇನು ಪರಿಸ್ಥಿತಿ ತಂದಿಟ್ಟವ್ರೆ. ಅಲ್ಲಿಂದ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅದಕ್ಕೀಗ ಆ ಮಟ್ಟಕ್ಕೆ ತಗೊಂಡು ಹೋಗೋರೆ. ಕುಡಿಯ ನೀರು ಕುಡಿ ಆಹಾರ ಇದ್ದೋಗಿದೆ, ನೀರೇ ಬಿಟ್ಟಿಲ್ಲ ಅಂತಾರೆ. ತಮಿಳ್ನಾಡು ನಾವು ನೀರೇ ಬಿಟ್ಟಿಲ್ಲ ಹೇಳ್ತಾರೆ. ಮೊನ್ನೆ ಸಂಗಮದಲ್ಲಿ ನಮ್ಮ ಕನಕಪುರ ಪಾಪ ಹೊರಟ್ರಲ್ಲ, ಮೇಕೆದಾಟು ಅದೆಂಥದ್ದು ಒಂದು ಪಾದಯಾತ್ರೆ ಮಾಡ್ಕೊಂಡು ಬಿರಿಯಾನಿ ಊಟ ಮಾಡ್ಕೊಂಡು ಮೇಕೆದಾಟು ಅಂತ ಹೋದ್ರು. ಈಗ ಏನ್ ಹೇಳ್ತಾವ್ರೆ, ಮನೆಯಲ್ಲಿ ಭಾಷಣ ಮಾಡಿದ್ರಲ್ಲ ಬಿಜೆಪಿ ನಾಯಕರು ಡೆಲ್ಲಿಗೆ ಹೋಗ್ಬಿಟ್ಟು ಮೇಕೆದಾಟು ಕಟ್ಟಕ್ಕೆ ಪರ್ಮಿಷನ್ ಕೊಡಿಸಿ ಅಂತಾರೆ. ಮತ್ತೆ ಇವ್ರೇ ನಮ್ಮ ನೀರು ನಮ್ಮ ಹಾಕಂತ ಪಾದಯಾತ್ರೆ ಯಾಕೆ ಮಾಡಿದ್ರಿ? ಪಾದಯಾತ್ರೆ ಮಾಡಿದ್ದು ನೀವು, ನಾವು ಮೇಕೆದಾಟು ಕಟ್ತೀವಿ ಅಂತ ಮಾಡಿದಿರ ಅಲ್ವಾ? ಈಗ ಮತ್ತೆ ಇವ್ರನ್ನ ಕೇಳಿದ್ದೀರಿ, ನೀವು ಪರ್ಮಿಷನ್ ಕೊಡಿಸಿ ಅಂತ ಹೇಳಿ. ನೀವು ಪರ್ಮಿಷನ್ ತಗೊಂಡ್ರೆ ಪಾದಯಾತ್ರೆ ಯಾಕೆ ಮಾಡ್ಬೇಕಾಗಿತ್ತು? ನಮ್ಮ ನೀರು ನಮ್ಮ ಹಕ್ಕು ಅಲ್ಲಿ ಹೇಳಿದ್ರು. 2013ರಲ್ಲಿ ನಮ್ಮ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂದ್ರು. 13ನೇ ಇಸ್ವಿ ಚುನಾವಣೆ 2013 ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂದ್ಬಿಟ್ಟು ಆ ಕಾಂಗ್ರೆಸ್ ನಡಿಗೆ ಆಂಧ್ರ ಕಡೆಗೆ ಅಂತ ಹೊರಟೋದ್ರು. ಕಾವೇರಿ ಕೃಷ್ಣ ನೀರು ಅಲ್ಲಿ ತಗೊಂಡು ಹೋದ್ರು. ಇಲ್ಲಿ ಪರಿಸ್ಥಿತಿ ಇಲ್ಲಿಗೆ ತಂದು ನಿಲ್ಸ್ಕೊಂಡವ್ರಿಗೆ ಕೇಳಿದಂಗೆ ಯಥೇಚ್ಛವಾಗಿ ನೀರು ಬಿಟ್ಟಿದ್ದ ಕಥೆ ಹೇಳ್ತಾರೆ. ನಮ್ಮ ರೈತರು, ನನಗೆ ಆಶ್ಚರ್ಯ, ಮಂಡ್ಯ ಜಿಲ್ಲೆಯಲ್ಲಿ ನಡೆದವರು, ಮಂಡ್ಯ ಜಿಲ್ಲೆ ರೈತರು ಬೀದಿಗೆ ಬರ್ತಾರೆ ಅಂದ್ರೆ ಈಗ ಅದೇನು ಭಯವೇ ಇಲ್ಲ ಸರ್ಕಾರಗಳಿಗೆ. ಆ ಪರಿಸ್ಥಿತಿ ಬಂದ್ಬಿಟ್ಟವ್ರು ಇವರು ಉದ್ದಡ್ತಾನೆ. ಅದರಿಂದ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ, ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಆಸೆ ಏನಿದೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನಾವೆಲ್ಲ ಬಹಳ ದಿನ ಚರ್ಚೆ ಆಗಿದೆ. ನಿಮ್ಮ ಆಸೆಗೆ ನಾನು ನಿರಾಸೆ ಮಾಡಲ್ಲ. ನಾನು 21ನೇ ತಾರೀಕು ಯಾವೊಂದು ಚೆನ್ನೈಗೆ ಹೋಗ್ಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ನನಗೆ. 19 ಸಾಯಂಕಾಲ ಹೋಗಿ ಅಡ್ಮಿಟ್ ಆಗಬೇಕಾಗಿದೆ. ಅಮೆರಿಕದಿಂದ 2 ಡಾಕ್ಟರ್ಗಳು ಬರ್ತಾ ಇದ್ದಾರೆ, ತಜ್ಞ ವೈದ್ಯರುಗಳು. 21ನೇ ತಾರೀಕು ಒಂದು ಆಪರೇಷನ್ ಇದೆ ನನಗೆ. ಬಹುಶಃ ಡಾಕ್ಟರ್ಗಳು ನನಗೆ ಒಂದು ಮಾತು ಕೊಟ್ಟಿದ್ದಾರೆ, ನಿನ್ನ ಜೀವಕ್ಕೆ ಅಪಾಯ ಆಗದೇ ಇರತಕ್ಕಂಥ ರೀತಿಯಲ್ಲಿ. 2ನೇ ಬಾರಿ ಇವತ್ತು ನನ್ನ ಹೃದಯಕ್ಕೆ ಇವತ್ತು ಚಿಕಿತ್ಸೆ 3ನೇ ಬಾರಿ ಆಗ್ತಾ ಇದೆ. ನಿನ್ನ ಜೀವಕ್ಕೆ ಅಪಾಯ ಆಗಲ್ಲ. ನಾನು ಒಂದು ಮಾತು ಹೇಳ್ತೀನಿ, ನೀವೇ ನನಗೆ ಪ್ರೀತಿಯಿಂದ ಹಾರೈಸಿದಿರಿ. ಈ ಜೀವ ಸುಲಭ ಕೊನೆಗೆ ಹೋಗೋದಿಲ್ಲ. ಚೆನ್ನಾಗೇ ಬರ್ತೀನಿ ಆಸ್ಪತ್ರೆಗೆ. 3ನೇ ಬಾರಿ ಆಪರೇಷನ್ ಆದರೂ ನಾನು ಮತ್ತೆ ಅವರು ಡಾಕ್ಟರ್ ಒಂದು ಮಾತು ಹೇಳಿದ್ದಾರೆ, ಇನ್ನು ಮುಂದಕ್ಕೆ ನೀವು ಇನ್ನು 15ರಿಂದ 18 ವರ್ಷ ನೀನು ಬದುಕಿರೋವರೆಗೆ, ನನಗೆ ಬಹುಶಃ ಆಯಸ್ 84 ವರ್ಷ ಅಂತ ಕೆಲವರು ಅಸ್ಟ್ರಾಲಜಿಗಳು ಹೇಳ್ತಾರೆ. ನಮ್ಮ ಯಾಕೆಂದ್ರೆ ದೇವೇಗೌಡರು ಅಸ್ಟ್ರಾಲಜಿ ಮೇಲೆ ಬದುಕಿರೋದು, ದೇವ್ರ ಮೇಲೆ ಬದುಕಿರೋದು. ಯಾವತ್ತೋ ಹೊರಟೋಗ್ತಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಅನ್ಕೊಂಡು ಅವರ ಪರಿಸ್ಥಿತಿ ನೋಡಿ. 90 ಅಂದಾದರೂ ಈಗಲೂ ವಿಧಾನದ ದೆಹಲಿಗೆ ಹೋಗಿ ಈಗಲೂ ಟೇಬಲ್ ಕೊಡ್ತಾವ್ರೆ. ಆ ಶಕ್ತಿ ನೀವು ಕೊಟ್ಟಿದ್ದೀರಿ ದೇವೇಗೌಡರಿಗೆ. ಅದೇ ಶಕ್ತಿ, ಅದೇ ತಾಯಿ ಚಾಮುಂಡೇಶ್ವರಿ ನನಗೂ ಕೊಡ್ತಾರೆ. ಆ ಕಾಲ ಭೈರವೇಶ್ವರ, ನಮ್ಮ ಚುಂಚನಿಗೆ ಕಾಲ ಭೈರವೇಶ್ವರ ಆಶೀರ್ವಾದ ನನ್ನ ರಕ್ಷಣೆ ಇದೆ. ಬದುಕ್ತೀನಿ, ನೀವೇನು ಆತಂಕ ಪಡಬೇಡಿ. ಈ ಜೀವ ಭೂಮಿಗೆ ಹೋಗೋದು ಯಾವಾಗ ಅಂದರೆ, ಯಾವ ದೇವೇಗೌಡರು 60 ವರ್ಷ ಸುದೀರ್ಘ ರಾಜಕೀಯ ಮಾಡಿದ್ದಾರೆ. ನನಗೆ ಸಿದ್ದರಾಮಯ್ಯನವ್ರದ್ದು, ನಮ್ಮ ಚಂದ್ರಸ್ವಾಮಿ ನನ್ನ ಸ್ನೇಹಿತ ಹಳವ, ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಬೇಡ ನನಗೆ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ ನನಗೆ ಸರ್ಟಿಫಿಕೇಟ್ ಬೇಕಾಗಿರೋದು ನಿಮ್ಮಂತ ನನ್ನ ತಂದೆ ತಾಯಿಗೆ ಆಗಿದ್ದೀನಿ. ನಿಮ್ಮ ಸರ್ಟಿಫಿಕೇಟ್ ನನಗೆ ಬೇಕು ಈ ಭೂಮಿಗೆ ಹೋಗ್ಬೇಕು. ನನ್ನ ಆಸೆ ಇಟ್ಕೊಂಡಿದ್ದೇನೆ. ನಾನು ರಾಜಕಾರಣಕ್ಕೆ ಬಂದಿದ್ದೇ ಆಕಸ್ಮಿಕ. ಒಂದು ಮಾತು ಹೇಳ್ತೀನಿ ನಿಮಗೆ, 1990
ತೊಂಬತ್ತೆರಡರಲ್ಲೂ ನಮ್ಮ ಶಿವಾನಂದ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದು ಕಾವೇರಿ. 91ರಲ್ಲಿ ನಾನೊಂದು ಚೆನ್ನಾಗಿದ್ದ ಸಿನಿಮಾ ಹಂಚಿಕೆದಾರನಾಗಿದ್ದವನು. ನಾನು ರಾಜಕೀಯದಲ್ಲಿ ಇರಲಿಲ್ಲ. ಅವೆಲ್ಲ ನಮ್ಮ ಸೂರ್ಯವಂಶ ಎಲ್ಲ ಸಿನಿಮಾ ಮಾಡಿದ್ದೀವಲ್ಲ, ಅವೆಲ್ಲ ಒಂದು ಭಾಗ. ಅಲ್ಲಿ ಅವತ್ತೇನು ಕಾವೇರಿ ನೀರಿನ ವಿಷಯದಲ್ಲಿ ನಾನು ಮೊನ್ನೆ ಹಾಸನದಲ್ಲಿ ಹೇಳಿದ ಒಂದು ಮಾತು. ಹಾಸನಕ್ಕೆ ಹೋದಾಗ 1989 ಹಾಸನದಲ್ಲಿ ದುಡುಕಿ ಸನ್ಮಾನ್ಯ ದೇವೇಗೌಡರನ್ನ ಸೋಲಿಸಿದರೆ ಒಳನರಸೀಪುರದಲ್ಲಿ. ಅದರ ಪ್ರತಿಫಲ ಕಾವೇರಿ ಟ್ರಿಬ್ಯುನಲ್ ರಚನೆ ಆಯಿತು. ಆ ಕಾವೇರಿ ಟ್ರಿಬ್ಯುನಲ್ ವಿರುದ್ಧ ದೇವೇಗೌಡರು 30 ವರ್ಷ ಯಾವ ಹೋರಾಟ ಮಾಡ್ಕೊಂಡ್ಬಂದ್ರು ಕೋರ್ಟ್ಗಳಲ್ಲಿ. ಆ ರೀತಿಯ ಮತ್ತೆ ತಪ್ಪುಗಳಾಗೋದು ಬೇಡ ಅಂತ ಹೇಳಿ ಮೊನ್ನೆ ನೆನಪು ಮಾಡ್ಕೊಂಡು ಬಂದೆ. ಅವತ್ತು ನಿಮ್ಗೆ ಹೇಳ್ತೀನಿ, ಮೈಸೂರಿನ ಮಹಾರಾಜ ಗ್ರೌಂಡಲ್ಲಿ ದೇವೇಗೌಡರು ನಿಧಿಲ್ಗಪ್ಪರನ್ನ ಸಿದ್ದಯ್ಯ ಪುರಾಣಿಕನ ಕರೆದು ಆ ಕಾವೇರಿಯ ಒಂದು ಇಂಟೀರಿಯರ್ ಮಾಡಿಸೋ ಆದೇಶ ಬಂದುಕೊಂಡಿತ್ತು. ಅದರ ವಿರುದ್ಧ ಒಂದು ರ್ಯಾಲಿ ಮಾಡೋದು. ಬಹುಶಃ ಮಂಡ್ಯದಲ್ಲಿ ಅವತ್ತೇನು ಶಿವಾನಂದ ಅವ್ರ ಮನೆ, ನಮ್ಮ ಬೂದೂರಿನ ಶಿವಾನಂದ ಮನೆಯಲ್ಲಿ ಮೀಟಿಂಗ್ ಮಾಡ್ತಾ ಅವ್ರೆ. ಅಲ್ಲಿ ಅವತ್ತು ಪುಟ್ಟರಾಜು ಆಗ ಮೊದಲನೇ ಬಾರಿ ಎಂಟರ್ ಆಗಿದ್ದೆ ನಾನು ಅಲ್ಲಿ. ಮೊದಲೆಲ್ಲ ಲಾರಿಗಿರಿ ಓಡಿಸ್ಕೊಂಡು ಸ್ವಲ್ಪ ಲಾರಿ ಇಟ್ಕೊಂಡು ಜೀವನ ಮಾಡ್ಕೊಂಡಿದ್ದ. ಅವತ್ತಿನ ಕಾರ್ಯಕ್ರಮಕ್ಕೆ ಪುಟ್ಟರಾಜು ಲಾರಿಗಳ ವ್ಯವಸ್ಥೆ ಮಾಡೋದಂತ ದೇವೇಗೌಡರ ಅವತ್ತಿನ ಸಭೆ ಮಾಡಬೇಕು ಅಂತ ಹೊರಟಾಗ. ಅವತ್ತಿನ ದಿನ ಚೆನ್ನಾಂಬಿಕಾ ಹಂಚಿಕೆದಾರನಾಗಿ ನನ್ನ ವೃತ್ತಿ ಮಾಡ್ತಾ ಇತ್ತು. ಅವತ್ತಿನ ನಮ್ಮ ಕಾವೇರಿ ನೀರಿನ ಹೋರಾಟದ ಆ ಒಂದು ಪ್ರತಿಭಟನೆಗೆ ಈ ಭಾಗದಲ್ಲಿ ಕೆಲವು ಚಿತ್ರಮಂದಿರ ಮಾಲೀಕರಿಂದ ಸಿನಿಮಾ ತಗೊಂಡು 2 ಲಕ್ಷ ರೂಪಾಯಿನ ಒಂದು ಪೇಪರ್ನಲ್ಲಿ ಸುತ್ತಕೊಂಡು ಕಟ್ಕೊಂಡು ತಂದು ಶಿವಾನಂದನಲ್ಲಿ ಕೊಟ್ಟರು. ಕುಮಾರಸ್ವಾಮಿ ಏನ್ ಮಾಡದ, ಕುಮಾರಸ್ವಾಮಿ ಮಂಡ್ಯಗೆ ಏನ್ ಮಾಡದ, ಕುಮಾರಸ್ವಾಮಿ ರೈತನ ಮಗನ, ಇವರೆಲ್ಲ ರೈತನ ಮಕ್ಕಳ ಅಂತ ಹೇಳ್ತಾರಲ್ಲ. ಅವತ್ತು ನನ್ನ ಸಂಪಾದನೆ ಮಾಡಿದ ಹಣ ಕಾವೇರಿ ನೀರಿನ ವಿಷಯದಲ್ಲಿ ದೇವೇಗೌಡರು ಹೋರಾಟಕ್ಕೆ ಇಳಿದಾಗ ಆ ಚೆನ್ನಾಗಿ ಕಚೇರಿಯಿಂದ ತಂದು ಶಿವಾನಂದ ಮನೆ ಕೊಟ್ಟು ಬಂದಂತದಕ್ಕೆ ಇಲ್ಲೆಲ್ಲ ಸಾಕ್ಷಿ ಕೂತಿದ್ದಾರೆ. ಈ ರೀತಿ ಜಿಲ್ಲೆಗೋಸ್ಕರವಾಗಿ ಅಲ್ಪ ಸೇವೆ ಸಲ್ಲಿಸಿದ್ದೇವೆ, ನಾವೇನು ದೊಡ್ಡ ಮಟ್ಟದಲ್ಲಿ ಸೇವೆ ಸಲ್ಲಿಸಿದ್ದೀವಿ ಅಂತ ಹೇಳ. ಜಿಲ್ಲೆ ಜನ ಸಂಕಷ್ಟಕ್ಕೊಳಗಾದಾಗ ನಿಮ್ ಜೊತೆ ಇದ್ದೇವೆ. ಆ ಕಾಲ್ಬಾಯಿ ಜ್ವರ ಬಂತು. ಕಾಲ್ಬಾಯಿ ಜ್ವರ ಬಂದಾಗ ಅವತ್ತು ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ದುಡ್ಡು ಕೊಡಕ್ಕೆ ತಯಾರಾಗಿಲ್ಲ ಹಸು ಸಾಕಿದಂತ ಕುಟುಂಬಗಳಿಗೆ. ಅವತ್ತು 12 ಲಕ್ಷ ರೂಪಾಯಿ ತಂದು ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಕೊಟ್ಟು ಎಲ್ಲ ಹಳ್ಳಿಲಿ ಎಲ್ಲಿ ಕಾಲ್ಬಾಯಿ ಜ್ವರ ಇದೆ ಆ ಕುಟುಂಬದಲ್ಲಿ ಹಸು ಸಾಕ್ತಕ್ಕಂಥ ಕುಟುಂಬ ದುಡ್ಡು ಕೊಡಬೇಕು ಅಂತ ಹೇಳಿ ಹಣ ಕೊಟ್ಟೋದೆ. ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಮಾಡ್ತೀನಿ ಅಂತ ಸರ್ಕಾರಕ್ಕೆ ಎದುರಿಸ್ತೀನಿ. ಆಗ 25,000 ರೂಪಾಯಿ ಕೊಡ್ತಕ್ಕಂಥ ಒಪ್ಪಿಕೊಂಡ್ರು ಸರ್ಕಾರ. ಇದು ನಾವು ರೈತರ ಪರವಾಗಿ ಬಂದಿರತಕ್ಕಂಥ. ಅದರಿಂದ ಇವತ್ತು ಈ ಚುನಾವಣೆ ಏನಿದೆ 2019ರಲ್ಲಿ ಯಾವ ರೀತಿಯಲ್ಲಿ ಕುತ್ತಿಗೆ ಕೂದರು ಹೊಂದಾಣಿಕೆ ಅಂತ ಹೇಳಿ ಯಾವ ರೀತಿ ಕುತ್ತಿಗೆ ಕೂದಿದ್ದಾರೆ, ಅದಕ್ಕೆ ಇವತ್ತು ಉತ್ತರ ಕೊಡ್ತಕ್ಕಂಥ ಶಕ್ತಿ ನಿಮ್ಮ ಕೈನಲ್ಲಿ. ಇದನ್ನು ಇವತ್ತು ಒಳ್ಳೆಯ ಬಂದಿದ್ದೇನೆ. ಇವತ್ತು ನಾನು ಇನ್ನೊಂದು ಮನಸ್ಸಿಗೆ ನೋವಿದೆ. ಮಾಧ್ಯಮದ ಸ್ನೇಹಿತರಿಂದ ಹೇಳ್ತಾ ಇದ್ದೇನೆ, ನಾನು ಹುಟ್ಟಿದ್ದು ಹಾಸನದಲ್ಲಿ, ಜನ್ಮಭೂಮಿ ನನಗೆ ಹಾಸನ. ಆದರೂ ರಾಜಕೀಯ ಪ್ರಾರಂಭ ಆಗಿದ್ದು ಆ ರಾಮನಗರ ಜಿಲ್ಲೆಯಲ್ಲಿ. ರಾಮನಗರ ಜಿಲ್ಲೆಯ ಜನ ಗುರುತಿಸಿದ್ರು. ಅವರು ಗುರುತಿಸಿದ ನಂತರ 1999ರಿಂದ ನನಗೆ ಈ ಜಿಲ್ಲೆಗೆ ಒಂದು ಸಂಬಂಧ ಪ್ರಾರಂಭ ಆಯಿತು. ಹಲವಾರು ಕುಟುಂಬದ ಮದುವೆಗಳ ಕರೆದರು. ಇಲ್ಲ ಯಾರಾದರೂ ನಮ್ಮ ಪಕ್ಷದ ಕಾರ್ಯಕರ್ತರು ಮರಣ ಆದಂಥ ಸಂದರ್ಭದಲ್ಲಿ ಬಹುಶಃ ಪ್ರತಿನಿತ್ಯ ಮಂಡ್ಯ ಜಿಲ್ಲೆಗೆ ಬೆಳಗ್ಗೆ ನಾನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದರೆ ಯಾವುದಾದ್ರೂ ಒಂದು ಮದುವೆಗೆ ಬಂದು ಹೋಗ್ತಕ್ಕಂಥದ್ದು. 99ರಿಂದ ಈ ಜಿಲ್ಲೆಯ ಒಂದು ಒಡನಾಟ ನಾನು ಇಟ್ಕೊಂಡಿದ್ದೇನೆ. ನಾನು ಹುಟ್ಟಿದ ಹಾಸನದಲ್ಲಾದರೂ ನನ್ನ ಜೀವ ಮಿಡಿಯತಕ್ಕಂಥದ್ದು ಮಂಡ್ಯ ಜಿಲ್ಲೆನಲ್ಲಿ. ಇದರ ಸ್ವಾಭಿಮಾನದ ಬಗ್ಗೆ ಸ್ವಾಭಿಮಾನ ಬರೀ ಬಾಯಲ್ಲಿ ಹೇಳಿದ್ರಾಗ ನಮ್ಮ ಕ್ರಿಯೆಯಲ್ಲಿ ಇರಬೇಕು ಸ್ವಾಭಿಮಾನ. ನಾಟಿ ಸ್ಟೈಲ್ ಚುನಾವಣೆ ದುಡ್ಡಲ್ಲಿ ಮಾಡ್ಬೋದು, ನಮ್ಮ ಹತ್ರ ದುಡ್ಡಿಲ್ಲ ಇವತ್ತು. ದಯವಿಟ್ಟು ಬಹಳ ಜನ ತಿಳ್ಕೊಂಡಿದ್ದಾರೆ ಕುಮಾರನಿಗೆ ಏನು 2 ಸಲ ಮುಖ್ಯಮಂತ್ರಿ ಆಗಿದ್ದ ಏನ್ ಟನ್ಗಟ್ಟಲೆ ದುಡ್ಡು ಇರ್ಬೋದು ಅಂತ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ದುಡ್ಡಿಲ್ಲ ಅಂದ್ರೆ ಮೇಲೆ ಎಲ್ಲ ಖಾಲಿ ಆಗೋಯ್ತು. ನಾನು ಇಲ್ಲದೆ ಇದ್ರು ನಾವು ಏನೋ ಒಂದು ದೇವೇಗೌಡರು ನನಗೆ ಏನು ಕಲಿಸಿದ್ದಾರೆ, ಯಾವ ರೀತಿ ಕಷ್ಟಪಡಬೇಕು ಅಂತಕ್ಕಂಥದ್ದನ್ನ ನಡೆಸಿದ್ದೇನೆ. ಆದ್ರೆ ಒಂದು ದೇವರು ನನ್ನ ಕೈ ಬಿಟ್ಟಿಲ್ಲ. ಚುನಾವಣೆ ಡಿಕ್ಲೇರ್ ಆದಾಗ ಯಾರಿಗಾದ್ರೂ ನಾನು ರಿಕ್ವೆಸ್ಟ್ ಮಾಡಿದ್ರೆ ಯಥೇಚ್ಛವಾಗಿ ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ತಗೊಂಡು ಕೆಲವರಿಗೆ ಏನಾಯ್ತು, ಚುನಾವಣೆ ಅಂದ್ರೆ ಎಲೆಕ್ಷನ್ ಅಂದ್ರೆ ಕಲೆಕ್ಷನ್ ಅಂತಾರೆ. ಕಲೆಕ್ಷನ್ ಮಾಡಕ್ ಒಂದು ಒಳ್ಳೆ ಅವಕಾಶ. ನನ್ನ ಜೀವನದಲ್ಲಿ ರಾಜಕಾರಣಕ್ಕೆ ಅಂತೇಳಿ ಯಾರ ಹತ್ರ 4 ಕಾಸು ತರಿಸಿದ್ರೆ ನನ್ನ ಸ್ವಂತಕ್ಕೋಸ್ಕರವಾಗಿ ಉಪಯೋಗ ಮಾಡಲಿಲ್ಲ. ನನ್ನ ಸ್ವಂತಕ್ಕೆ ಉಪಯೋಗ ಮಾಡಿಲ್ಲ. ಅದನ್ನ ಪಕ್ಷದ ದುಡಿಮೆಗೆ, ಪಕ್ಷದ ಕಾರ್ಯಕರ್ತರು, ಪಕ್ಷದ ಸಂಘಟನೆಗೆ ಅದನ್ನು ವಿನಿಯೋಗ ಮಾಡಿದ್ದೀನಿ ಹೊರತು ಈ ರಾಜಕೀಯದಲ್ಲಿ ಯಾರಾದ್ರೂ 4 ಜನ ದುಡ್ಡು ಕೊಟ್ಟಿದ್ದನ್ನ
ನನಗೆ ಎಂದೂ ಸಹ ನಾನು ಸ್ವಂತಕ್ಕೆ ಉಪಯೋಗ ಮಾಡಿ. ಇವತ್ತು ನಿಮ್ಗೆ ಹೇಳೋದಷ್ಟು, ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ನೀವು ದುಡ್ಡು ಮಾಡಿಲ್ಲ, ಗೊತ್ತು ನನಗೆ. ನೀವ್ಯಾರು ಶ್ರೀಮಂತರಲ್ಲ, ನಾವು ನಿಮಗೆ ಅವರಿಗೂ ಜಮೀನನ್ನು ದರೋಡೆ ಮಾಡಿ ಅಂತ ಹೇಳಿಲ್ಲ, ಇಲ್ಲ ಅದು ಅಲ್ಲಿ ಇಲ್ಲಿ ಅಪಮಾನ ದುಡ್ಡು ಸಂಪಾದನೆ ಮಾಡಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಾವು ಅನುಕೂಲ ಮಾಡಿಲ್ಲ. ಆದ್ರೂ ಈ ಪಕ್ಷ ಉಳಿಸ್ಕೊಂಡ್ ಬಂದಿದೆ. ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಈ ಚುನಾವಣೆಗಳು ನಡೆಸ್ತಕ್ಕಂಥ ಪದ್ಧತಿ ಏನಿದೆ, ಇಲ್ಲಿ ತಮ್ಮಣ್ಣರು ನೋಡೋದು ನನಗೆ ನಿಜಕ್ಕೂ ನೋವಾಗ್ತದೆ. ಆ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡೋದು, ಪುಟ್ಟರಾಜು ಆ ಬಿಜೆಪಿ ಸರ್ಕಾರ ಇದ್ದಾಗಲೂ ಅಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾನೆ ಇದೆಲ್ಲ ನೋಡಿದ್ದೀನಿ ನಾನು. ಎಲ್ಲರೂ ಯಾವ ರೀತಿ ಸುರೇಶ್ ಗೌಡ್ರೆ ಇರಲಿ, ನಮ್ಮ ರವಿನೇ ಇರಲಿ. ಈಗ ನಾನು 2018 ಚುನಾವಣೆಗೆ ರವಿ ಕ್ಷೇತ್ರದಲ್ಲಿ ಬಂದೆ ಮೈಸೂರು ಕಡೆಯಿಂದ. ಮಾದೇವಪುರ ರೋಣ ಮೊದಲೇ ಅಲ್ಲಿ ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರು, ಹಳ್ಳಿ ಹೆಣ್ಣು ಮಕ್ಕಳು ನಮಗೆ ನೀರಿನ ಸಮಸ್ಯೆ ಅಂತ ಹೇಳಿ. ಪಾರ್ಲಿಮೆಂಟ್ ಚುನಾವಣೆ ಒಳಗೆ ಅದು ಮಾಡೋಕ್ಕಾಗಿರ್ಲಿಲ್ಲ, ಯಾಕೆಂದ್ರೆ ಕೆಲವು ಪ್ರೋಸೆಸ್ಗಳಾಗಬೇಕಾಗಿತ್ತು. ಹೋದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಖಿಲ್ ನಿಂತಾಗ ಊರಲ್ಲಿ ಗಲಾಟೆ ಮಾಡೋದು, ನೀರು ಕೊಡ್ತೀವಿ ಎಲ್ಲಿ ಕೊಟ್ಟ ನೀರು ಅಂತಿಲ್ಲ, ಅಪ್ರಚಾರ ಮಾಡೋದು. ಇವತ್ತು ನೀರು ಕೊಟ್ಟಿಲ್ವ ಅಲ್ಲಿ, ನಿನ್ನ ಕಾಲದಲ್ಲೇ ಕೊಟ್ಟಿದ್ದೀವಿ, ನಾವೇ ಮಾಡಿದ್ದೀವಿ, ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದೇನೆ. ಈ ಜಿಲ್ಲೆ 9,000 ಕೋಟಿ ಅಭಿವೃದ್ಧಿಗೆ ಅಂತ ಕೊಡ್ತಕ್ಕಂಥ ತೀರ್ಮಾನ ಮಾಡಿದಾಗ ಮುಂದೆ ಬಂದಂಥದ್ರಲ್ಲಿ ಏನೇನಾಗಿದೆ, ಬೇರೆ ಯಾವುದೇ ಬೇಡಿ. ನಿಮ್ಮ ಮಂಡ್ಯ ನಗರಕ್ಕೆ ಯಾರು ನಗರಸಭಾ ಸದಸ್ಯರಿದ್ರೆ ಕೇಳ್ತೀನಿ, 50 ಕೋಟಿ ಹಣ ಕೊಟ್ಟೆ 5-14 ತಿಂಗಳ ಮಂಡ್ಯ ನಗರದ ಅಭಿವೃದ್ಧಿಗೆ ಅಂತ ಹೇಳಿ. ₹1 ನೆಟ್ ಉಪಯೋಗ ಮಾಡ್ಕೊಳ್ಳಿಲ್ಲ. ಜಲಧಾರೆ ಸ್ಪೆಷಲ್ ಪ್ರೋಗ್ರಾಮು ಏನೂ ಆಗಲಿಲ್ಲ. ಅದರಿಂದ ಈ ಜಿಲ್ಲೆಗೆ ಅನ್ಯಾಯ ಆಗಿರೋದು ಸತ್ಯ. ಈ ಜಿಲ್ಲೆಯ ಜನತೆ ಮುಗ್ಧತನ ಅಂತಕ್ಕಂಥ ನಿಖಿಲ್ ಮಾತು ಪದ ಬಳಸಿದ. ಈ ಜಿಲ್ಲೆಗೆ ಅನ್ಯಾಯ ಆಗಿದೆ. ನಮ್ಮ ಕಲ್ಪನೆಗಳನ್ನೇ ಬೇರೆ ಇಟ್ಕೊಂಡಿದ್ದೆ. ನಾನು ಇದ್ದಿದ್ದು 20 ತಿಂಗಳು, ಒಂದು ಬಾರಿ 14 ತಿಂಗಳು ಇನ್ನೊಂದು ಬಾರಿ. ದೇವೇಗೌಡರು ಇದ್ದಿದ್ದು 18 ತಿಂಗಳು, 10 ತಿಂಗಳು ಪ್ರಧಾನಮಂತ್ರಿ. ಈ ಜಿಲ್ಲೆಯ ಅಭಿವೃದ್ಧಿ ಇವತ್ತು ಬೇರೆ ಬೇರೆ ಜಿಲ್ಲೆಗಳು ಹೋಲಿಕೆ ಮಾಡಿದಾಗ ಈ ಜಿಲ್ಲೆಗೆ ಇನ್ನೂ ಹಲವಾರು ಯೋಜನೆ ಬರಬೇಕಾಗಿತ್ತು. ನಾನು ರಮೇಶ್ ಕೂತಿದ್ದಾನೆ ಇಲ್ಲಿ, ಅವತ್ತು DC ಮಂಜುಳತ್ತಾನೆ, ಮಂಜುಶ್ರೀ ಅವ್ರನ್ನ ಒಂದು ದಿವಸ ಬೆಳಗ್ಗೆ 6:30-7 ಗಂಟೆ ಕರ್ಕೊಂಡ್ ಬರಕ್ ಹೇಳಿದ್ದೆ. ಇದೇ ರಮೇಶ್ ಬಂದರು ಆ DC ಕರ್ಕೊಂಡು. ನಾನು ಹೇಳಿದೆ, ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದು ಕಾರ್ಯಕ್ರಮವನ್ನ, ಒಂದು ಔಟ್ಲೈನ್ ಮ್ಯಾಪ್ ತಗೊಂಡ್ಬನ್ನಿ ಅಂತಕ್ಕಂಥದ್ದನ್ನ ಅವ್ರ ಡೈರೆಕ್ಷನ್ ಕೊಟ್ಟೆ. ನಾನು ಇನ್ನೊಂದು 5 ವರ್ಷದ ಸರ್ಕಾರಗಳು ನನ್ನ ಕೈಯಲ್ಲಿ ಇದ್ದಿದ್ರೆ ಅದರ ಕಥೆನೇ ಬೇರೆ ಮಾಡಿದ್ವಿ. ಒಂದು ಮಾತು ನಾನು ಇವತ್ತು ನೆನಪಿಸ್ಕೊಡ್ತೇನೆ, ಒಂದು ಘೋಷಣೆ ಮಾಡಿದ್ದೆ. ಇದೇ KRS ನಲ್ಲಿ ರೈತರು ಭೂಮಿನ ಹೊಸದಾಗಿರೋ ತಗೊಳ್ಳಲ್ಲ, KRS ಅಲ್ಲಿ ಈಗಿರ್ತಕ್ಕಂಥ ಭೂಮಿಯನ್ನೇ ಉಪಯೋಗ ಮಾಡಿ ಡ್ಯಾಮ್ಗೂ ಯಾವುದೇ ರೀತಿ ಸಮಸ್ಯೆ ಇದ್ದಾಗೆ ಕನಿಷ್ಠ 50,000 ಕುಟುಂಬಗಳಿಗೆ ನೆಮ್ಮದಿಯ ಬದುಕನ್ನ ತರ್ತಕ್ಕಂಥ ಒಂದು ಯೋಜನೆಯನ್ನ ತರಬೇಕು ಅಂತ ಸಿದ್ಧ ಮಾಡಿದೆ. ಈಗ ಅವರೆಲ್ಲ ನನ್ನ ಇನ್ನೊಬ್ಬ ಸ್ನೇಹಿತ ಈಗ ಅದೇನೋ ನಿಖಿಲ್ ಕುಮಾರಸ್ವಾಮಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ, ಕುಮಾರಸ್ವಾಮಿ ಸರ್ಕಾರ ಉಳಿಸಕ್ ಬಹಳ ಪ್ರಯತ್ನ ಪಟ್ಟೆ ಅಂತ ಹೇಳಿ ನಮ್ಮನ್ನು ಮುಗಿಸೇ ಬಿಟ್ರಲ್ಲ. ಇವತ್ತು JDS ನ 10 ಜನ ಕರ್ಕೊಂಡ್ ಬಂದಿದ್ದೀವಿ, ನಾಳೆ 8 ಜನ ರೆಡಿ ಆಗವ್ರೆ, JDS ನ ಮುಗಿಸ್ತೀವಿ ಅಂತಾರಲ್ಲ ನಮ್ಮ ಮಹಾನುಭಾವರುಗಳು. ಅವನ್ ಪಾಪ ನೀರಾವರಿ ಮಂತ್ರಿ. ನಾನು ಒಂದು 50,000 ಜನಕ್ಕೆ ಕುಟುಂಬಗಳನ್ನ ಬದುಕಿಸೋದು ಹೆಂಗೆ ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಅದೆಂತದ್ದು ಕಾವೇರಿಯ ಪ್ರತಿಮೆ ಮಾಡ್ತೀನಿ ಅಂತ ಹೇಳಿ ಕಾವೇರಿ ಪ್ರತಿಮೆನೂ ಇಲ್ಲ, ಅಲ್ಲಿ ನಂದೇ ಕಾರ್ಯಕ್ರಮ ಆಯ್ತು, ಅದು ಸತ್ತು. ಇದು ನಡೀತಾ ಇರೋದು. ಡಿಸ್ನಿಲ್ಯಾಂಡ್ ಮಾಡಬೇಕು ಅನ್ನೋದು ನಾವು ಬಹಳ ದೊಡ್ಡ ಮಟ್ಟದ ಒಂದು ಒಳ್ಳೆ ಆರ್ಥಿಕವಾಗಿ ಶಕ್ತಿ ಬರೋದು, ಆದ್ರೆ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಆದ್ರೆ ಒಂದು ಮಾತು ಹೇಳ್ತೇನೆ, ಈ ಜೀವ ಇಷ್ಟು ಬೇಗ ಹೋಗಲ್ಲ ಅಂತ ಹೇಳಿದ್ದೇನೆ ಮಣ್ಣಿಗೆ. ಈ ಮಣ್ಣಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ತಂದೆ ಕಾಲದಿಂದ ಏನು ಸುದೀರ್ಘವಾಗಿ ದೇವೇಗೌಡರನ್ನ ನಂಬಿ ಈ ಪಕ್ಷ ಉಳಿಸ್ಕೊಂಡಿದ್ದು ರೈತರ ಪಕ್ಷ. ಇದು ಯಾವುದೇ ಗುಲಾಮಗಿರಿ ಪಕ್ಷ ಅಲ್ಲ, ಇದು ರೈತರ ಪಕ್ಷ. ಇದು ಪಾಪ ಹೇಳಿದ್ದಾರೆ ನೆನ್ನೆ ಅಲ್ಲಿಯ ನಮ್ಮ ಕನಕಪುರದ ಸಹೋದರರು ಹೇಳ್ಕೊಂಡವರಿಗೆ, ಅದೇ ನಮ್ಮ ಡಾಕ್ಟರ್ ಮಂಜುನಾಥ್ ನಾನು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದಾನಲ್ಲ, ಇಲ್ಲ ಮಂಜುನಾಥ್ ನಿಲ್ಲಬೇಕು ಅಂತ ಬಂದವರಲ್ಲ. ಪತ್ರಿಕೆಗಳು ಶುರು ಮಾಡಿದ್ರು, ಪ್ರತಿನಿತ್ಯ ಅವ್ರ ನಿವೃತ್ತಿ ಒಂದೊಂದು ಮೇಲೆ. ಇಲ್ಲ ಮಂಜುನಾಥ್ ಅವರು ಆರೋಗ್ಯ ಇಲಾಖೆಯಲ್ಲಿ ಆ ಒಂದು ಜಯದೇವದಲ್ಲಿ ದೊಡ್ಡ ವಿಶ್ವದಲ್ಲೇ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತವ್ರು ರಾಜಕೀಯಕ್ಕೆ ಬರಬೇಕು ಅಂತ ಮಾಧ್ಯಮದಲ್ಲೇ ಶುರು ಮಾಡಿದ್ರು ಸ್ಟೋರಿ ಮಾಡಿ. ಈಗ BJPಯವರು ಅವ್ರು ನಿಲ್ಲಿಸ್ಲೇಬೇಕು ಅಂತ ಹಠ ಮಾಡ್ಕೊಂಡು ಇವತ್ತು ಅವ್ರು ಅಭ್ಯರ್ಥಿ ಮಾಡಿದ್ರೆ, ನಿನ್ನೆ ಒಂದು ಪೋಸ್ಟ್ ಮಾಡ್ತಾರೆ, ದೇವೇಗೌಡರಾಯ್ತು, ದೇವೇಗೌಡರ ಮಗ ಆಯ್ತು, ಆ ಸೊಸೆ ಆಯ್ತು, ಮೊಮ್ಮಗ ಆಯ್ತು, ಎಷ್ಟು ದಿವಸ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಾವು ಗುಲಾಮರಾಗಿರ್ಬೇಕು ಇವರಿಗೆ. ನಾನು ಆ ಪುಣ್ಯಾತ್ಮರಿಗೆ ಹೇಳ್ತೀನಿ, ನಾವು ಎಂದೂ ಸಹ ಆ ಜಿಲ್ಲೆಯ ಜನತೆಯನ್ನು ಗುಲಾಮರು ಮಾಡಿಲ್ಲ.
ನಾವು ಆ ಜಿಲ್ಲೆಯ ಜನತೆ ಗುಲಾಮರ ಕೆಲಸ ಮಾಡಿದ್ದೇವೆ. ನಾವ್ಯಾವುದು ಕಲ್ಲು ನೋಡಿದ್ದೀವಿ. ಅರ್ಧ ರಾತ್ರಿಯಲ್ಲಿ ಜನಗಳ ಬೀದಿಗೆ ತಂದಿಟ್ಟು ಹಲವಾರು ಕುಟುಂಬಗಳು ಬೀದಿ ಪಾಲು ಮಾಡಿ ಆ ಜೀವನ ಮಾಡಿಲ್ಲ. ನಾವು ಈ ನಾಡಿನ ಜನತೆ ಗುಲಾಮರಾಗಿ ಕೆಲಸ ಮಾಡಿದ್ದೇವೆ. ಜನತೆಯನ್ನು ಗುಲಾಮರು ಮಾಡ್ಕೊಳ್ಳಿಲ್ಲ. ಅದು ಕಾಂಗ್ರೆಸ್ ಸಂಸ್ಕೃತಿ, ಅದು ಅವರ ಸಂಸ್ಕೃತಿ. ನೆನ್ನೆ ಮಾತಾಡಿದ್ದಾರೆ ಮಂಜುನಾಥ್ ಅವ್ರ ಬಗ್ಗೆ. ಈಗ ತಾನೇ ಒಬ್ರು ಬಂದು ಹೋದ್ರಿ, ಅವರ ಟೈಪ್ ಕೊಟ್ಟಿದ್ರು, ಮತ್ತೀಗ ವಾಪಸ್ ಕಳಿಸ್ಬಿಟ್ಟವ್ರೆ, ಆಪರೇಷನ್ ಮಾಡಿಲ್ಲ ಅಂತ. 75 ಲಕ್ಷ ಕುಟುಂಬಗಳಿಗೆ ಡಾಕ್ಟರ್ ಮಂಜುನಾಥ್ ಅವರು ಈ 17 ವರ್ಷದಲ್ಲಿ ಕುಟುಂಬಗಳಿಗೆ ಏನೊಂದು ಆರೋಗ್ಯದ ಸಮಸ್ಯೆ ಆದಾಗ ಹೃದಯದ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸಂಸ್ಥೆ. ಸರ್ಕಾರದಲ್ಲಿ ಇಲ್ಲ ಅಂತ ಒಂದು ಆಸ್ಪತ್ರೆ 2000 ಬೆಡ್ ಇವತ್ತಿರ್ತಕ್ಕಂಥದ್ದು. ಇಲ್ಲಿ ಮೈಸೂರಲ್ಲಿ ನೋಡ್ತೀವಿ ಎಂತ ಒಂದು ಆಸ್ಪತ್ರೆ ಕಟ್ಸೋದು. ಗುಲ್ಬರ್ಗಾದಲ್ಲಿ ಇವತ್ತಲ್ಲಿ ಕಟ್ತಾ ಇದ್ದಾರೆ. ಇವತ್ತು ಅಂತ ವ್ಯಕ್ತಿ ಬಗ್ಗೆ ಲಘುವಾಗಿ ನಿನ್ನೆ ಮಾವನಿಗೆ ಟೋಪಿ ಹಾಕಿ ಒಳ್ಳೆ ಚತುರಹಳ್ಳಿ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇದು ಸಮಾಜ, ಇದು ಅವರೇ ನಿಲ್ಲಬೇಕು ಅಂತ ಬಂದಿದ್ದಾರೆ. ನಮಗೆ ಎಲ್ಲೋ ಒಂದು ಕಡೆ ಏನಾದ್ರು ಅವ್ರೇನು ಬಿಜೆಪಿ ಹಿಂಸೆ ಕೊಟ್ಟು ನಿಲ್ಲಿಸಲೇಬೇಕು ಅಂತ ನಿಲ್ಲಿಸ್ಕೊಂಡವ್ರೆ ಡೆಲ್ಲಿ ಹೋಗಿ ಅಲ್ಲೇನಾದ್ರೂ ಒಂದು ಹೆಲ್ತ್ ಮಿನಿಸ್ಟರ್ ಆದರೆ ಈ ದೇಶದ ಬಡವರು ಒಳ್ಳೇದಾದ್ರೂ ಆಗಲಿ ಅಂತಕ್ಕಂಥದ್ದು. ಅಲ್ಲೇನು ಮಂತ್ರಿ ಆಗಿ ಹೋಗಿ MP ಆಗ್ಬಿಟ್ಟು ಅವ್ರನ್ನ ಏನ್ ದುಡ್ಡು ಮಾಡಿ ಅಂತ ಕಳಿಸ್ತಾ ಇದೀವ. ಬಡವರು ಒಳ್ಳೇದಾಗಲಿ ಅನ್ನೋದಕ್ಕೆ ಇವತ್ತು ನಾನು ಹೋದ್ರೆ ಜಯದೇವ ಹಾಸ್ಪಿಟಲ್ ದುಡ್ಡಿಲ್ಲ ಅಂದ್ರೂ ಎಷ್ಟು ಕುಟುಂಬದಲ್ಲಿ ಇವತ್ತು ಉಳ್ಕೊಳ್ಳಿಲ್ಲ, ಎಷ್ಟು ಕುಟುಂಬ ಉಳ್ಕೊಂಡವೆ ಇವತ್ತು. ಇದನ್ನ ಅವರ ಬಗ್ಗೆ ಲಘುವಾಗಿ ಮಾತಾಡ್ತಾರೆ, ತೋರಿಸ್ತೀವಿ ಏನು ಅಂತಾರೆ. ನಮ್ಮ ಹತ್ರ ದುಡ್ಡಿಲ್ಲ. ನಾನು ಹೇಳಿದೆ, ಅಮಿತ್ ಶಾ ಅವ್ರು ಫೋನ್ ಮಾಡಿದ್ರು, ಇಲ್ಲ ನೀವು ಒಪ್ಪಿಸ್ಲೇಬೇಕು ನಿಮ್ಮ ಭಾವನ್ನ ಅಂದ್ರು. ದೊಡ್ಡವರು ಒಪ್ಪಕ್ಕೆ ತಯಾರಾಗಿಲ್ಲ. ನಾನು ಒಪ್ಪಿಸ್ದೆ. ಕಾರಣ ಅಲ್ಲಿ ನಮ್ಮ ಬೆಂಗಳೂರು 3 ಕ್ಷೇತ್ರ ಏನಿದೆ, ಒಂದು ಬೆಂಗಳೂರು ಸೌತ್ ಅಂತ ಹೇಳಿ, ಮತ್ತೊಂದು ರಾಜರಾಜೇಶ್ವರಿ ನಗರ, ಆನೇಕಲ್, 18 ಲಕ್ಷ ಓಟು ಬರೀ 3 ವಿಧಾನಸಭಾ ಕ್ಷೇತ್ರ, 18 ಲಕ್ಷ. ಇಲ್ಲಿ ನಮ್ಮ 5 ತಾಲೂಕಲ್ಲಿ 11 ಲಕ್ಷ ಓಟು. ಇಂಥ ಒಂದು 29 ಲಕ್ಷ ಮತದಾರರಿರತಕ್ಕಂಥ ಕ್ಷೇತ್ರ. ಅಲ್ಲಿ ಆ ಸಿಟಿ ಒಳಗೆ ಇರ್ತಕ್ಕಂಥದ್ದು ಬಿಜೆಪಿ. ಆ ಹಿನ್ನೆಲೆಯಲ್ಲಿ ಕನ್ವಿನ್ಸ್ ಮಾಡಿದ್ದೇನೆ, ಅಮಿತ್ ಶಾ ಅವ್ರು ನಿಲ್ಲಿಸಲೇಬೇಕು ಅಂತ ಹಠ ಮಾಡಿದ್ರು. ಅವ್ರ ಫೋರ್ಸ್ಗೆ ಇವತ್ತು ಅಭ್ಯರ್ಥಿ ಮಾಡಿದ್ರೆ ಅವ್ರ ಬಗ್ಗೆನೂ ಲಘುವಾಗಿ ಮಾತಾಡಿದ್ರೆ ಇವ್ರದ್ದೇನು ಸಾಧ್ಯ ಗೊತ್ತಿಲ್ಲ. ಎಲ್ಲ ಕಮಿಷನ್ದು ನೋಡಿದ್ರೆ ಅಧಿಕಾರಿಗಳ ಹತ್ರ ಯಾವ ತರ ಕಾಂಟ್ರಾಕ್ಟರ್ಗಳ ಪರಿಸ್ಥಿತಿಗಳು ಏನಾಗವೆ ಮೇಲೆ ನೋಡ್ತಾ ಇದ್ವಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಚುನಾವಣೆ ಮಂಡ್ಯ ಜನತೆ ಯಾವುದೇ ದಾರಿ, ಯಾಕೆಂದ್ರೆ ಇಲ್ಲಿ ಯಾವ್ಯಾವ ರೀತಿ ಹಿಂದೆ ಚುನಾವಣೆ ನಡೆಸಿದ್ರೆ ಗೊತ್ತು ನನಗೆ. ಇಲ್ಲಿ ದುಡ್ಡಿನ ಮೇಲೆ ಚುನಾವಣೆ ಎಂದೂ ನಡೆಸಿಲ್ಲ, ದುಡ್ಡಿನ ಮೇಲೆ ನಡೆಸಿಲ್ಲ. ನನಗೆ ಗೊತ್ತಿದೆ. ನನಗೆ ದುಡ್ಡಿನ ಮೇಲೆ ಚುನಾವಣೆ ಅವತ್ತು ನಾವು ಗೆಲ್ಲಬೇಕು, ಅಧಿಕಾರದಿಂದ ಗೆಲ್ಲಬೇಕು ಅನ್ನೋದಾಗಿದ್ರೆ ನಿಖಿಲ್ ಸೋಲ್ತಿರ್ಲಿಲ್ಲ. ಬೇರೆ ಬೇರೆ ರೀತಿ ಭಾವನಾತ್ಮಕವಂತ ರೀತಿಯಲ್ಲಿ ಚುನಾವಣೆ ನಡೆಸ್ಕೊಂಡ್ರೆ ಇದು ಗೊತ್ತಿದೆ ನನಗೆ. ಈಗ ಪಾಪ ಕರ್ಕೊಂಡ್ ಬಂದಿದ್ದಾರೆ, ದುಡ್ಡಿನ ಮೇಲೆ ಚುನಾವಣೆ ನಡೆಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಈಗಾಗಲೇ ಹೊರಗಡೆ ಏನ್ ಚರ್ಚೆ ಮಾಡ್ತಾರೆ, ಮಂಡ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಹಲವಾರು ನಿಷ್ಠಾವಂತರಿಗೆ ಒಳಗೆ ಹೋಗಾಗಲೇ ದುಡ್ಡು ಕೊಟ್ಬಿಟ್ಟವ್ರೆ. 30 ಕೋಟಿವರೆಗೆ ಪೇಮೆಂಟ್ ಆಗೋಗಿದೆ, ಮುಖ್ಯ ಮಾಡ್ಬಿಟ್ಟಿದ್ದೀವಿ. ಇದನ್ನ ಅಪಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರು ಒಂದು ಮಾತಿ ವೇದಿಕೆ ಮುಖಾಂತರ ಹೇಳ್ತೇನೆ, ಇವತ್ತೇನು ಬೆಳಗ್ಗೆಯಿಂದ ಇಲ್ಲಿ ಸಭೆ ನಡೀತಾ ಇದೆ, ಊಟ ಮಾಡೋದಕ್ಕೆ ಕೂತಿದ್ದೀರಿ 4 ಗಂಟೆ 4:15 ಗಂಟೆ. ಇಲ್ಲಿಂತ ಇಂಥ ನಿಷ್ಠಾವಂತ ಕಾರ್ಯಕರ್ತರನ್ನ ದುಡ್ಡನ್ನು ಕೊಂಡ್ಕೊಂಡು ಚುನಾವಣೆ ನಡೆಸ್ತೀವಿ ಅಂತ ಹೇಳಿ ಏನಾದರೂ ಈ ಒಂದು ದುರಂಕಾರದಲ್ಲಿ ನಮ್ಮ ಮಂತ್ರಿ ಇಲ್ಲಿ ಏನು ಮಳೆ ಸ್ನೇಹಿತ ಹೊರಟಿದ್ದಾನೆ, ಉತ್ತರ ಕೊಡ್ತಕ್ಕಂಥ ಪುಣ್ಯಾತ್ಮರು ಇನ್ನೂ ಬದುಕಿದ್ದಾರೆ ಈ ಪಕ್ಷದಲ್ಲಿ. ಈ ಚುನಾವಣೆ ನಡೀತದಪ್ಪ, ನಿಮ್ ನಾಟಿ ಸ್ಟೈಲಲ್ಲೇ ಚುನಾವಣೆ ನಡೆಸೋಣ, ನಾವು ನಾಟಿ ಸ್ಟೈಲಲ್ಲೇ ನಡೆಸೋಣ, ನಾವು ನಾಟಿ ಸ್ಟೈಲಲ್ಲೇ ನಡೆಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೋಡಿದೆ ಚೇರ್ ಖಾಲಿ ಆಗಿದ್ದು, ಬನ್ನಿ ಕೂತ್ಕೊಳ್ಳಿ, ಇನ್ನೂ ಊಟ ಐತೆ, ಆಮೇಲೆ ಊಟ ಮಾಡೋದ ಒಟ್ಟಿಗೆ ಅಂದ್ರು. ನೋಡಿದೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ನಿಮಗೆ ಹೇಳ್ತೀನಿ, ಇವತ್ತೇನು ಬಹಳ ಆಸೆಯಿಂದ ಬಂದಿದ್ದೀರಿ. ಇಲ್ಲಿ ಪುಟ್ಟಣ್ಣ ಅವರು, ತಮ್ಮಣ್ಣವರು, ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸ್, ನಿಮ್ಮ ಆಸೆ ಭಂಗ ತರಲ್ಲ, ಒಂದು ತೀರ್ಮಾನ ಮಾಡ್ತೀವಿ. ಸ್ವಲ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳ್ತೇನೆ, ನಾನೊಂದು ಮಾತು ಹೇಳ್ತೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ಇವತ್ತಿನ ಈ ಸಭೆನಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನ್ ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ
ಅದನ್ನ ನೆರವೇರಿಸ್ಕೊಡ್ತೀನಿ. 21ಕ್ಕೆ ಏನು ಶಸ್ತ್ರಚಿಕಿತ್ಸೆ ಇದೆ, 24ಕ್ಕೂ ಇಲ್ಲ 25ಕ್ಕೆ ವಾಪಸ್ ಬರ್ತೀನಿ. ಡಾಕ್ಟರ್ ಹೇಳಿದ್ದಾರೆ 3 ತಿಂಗಳಲ್ಲಿ ನಿಮ್ ಜನಗಳ ಮುಂದೆ ಹೋಗ್ಲಿಕ್ಕೆ ಎಲ್ಲಾ ರೀತಿ ನಿಮಗೆ ಆರೋಗ್ಯ ಸರಿಪಡಿಸ್ತೀವಿ ಅಂತ ಹೇಳಿ ಇವತ್ತು ಬಂದು ಜನತಾದಳಕ್ಕೆ ಇವತ್ತು ಮಂಡ್ಯ ಜಿಲ್ಲೆಯ ಜನತಾದಳದ ಪರವಾಗಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತೇ ನೀವು ತೀರ್ಮಾನ ಮಾಡಿದ್ದೀರಿ. ನಿಮ್ಮ ಋಣ ತೀರಿಸ್ತೀವಿ, ನಿಮ್ಮ ನಂಬಿಕೆ ಉಳಿಸ್ಕೊಡ್ತೀವಿ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ನಾನು ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.